ಎಸ್ ಸೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಾರ 10ನೇ ವಾರದಲ್ಲಿ ಅಭಿ ಅವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಅಂದ್ರೆ ಸ್ವಲ್ಪ ಬೇಗನೆ ಹೋಗ್ತಾ ಇದ್ರು, ಲಕ್ ಇತ್ತು, ಒಂದೆರಡು ವಾರ ಇಲ್ಲಿ ಸೇಫ್ ಆಗಿದ್ದಾರೆ. ಆದ್ರೆ ಅಭಿ ಅವರು ಅವರೇ ಹೇಳ್ಕೊಂಡ್ರು, ಸ್ವಲ್ಪ ಇಲ್ಲಿ ಹೆಲ್ತ್ ಇಶ್ಯೂ ಇರ್ಬೋದು, ಮತ್ತೆ ಬೇರೆಯವ್ರ ಜೊತೆ ಬೆರೆಯೋದಿರ್ಬೋದು, ಸ್ವಲ್ಪ ಅವರು ಇದು ಮಾಡಿದ್ದಕ್ಕೆ ಅವರು ಎಲಿಮಿನೇಟ್ ಕೂಡ ಇಲ್ಲಿ ಆದ್ರು. ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲ್ಯಾಕು. ಸದ್ಯ ಇವಾಗ ಮಿಕ್ಕಿರೋರು ಸೂರಜ್ ಅವರು, ಮಾಳು ಅವರು ನೋಡಿದ್ರಲ್ಲ ಎಷ್ಟು ಡೇಂಜರಲ್ಲಿ ಇದ್ರು ಅಂತ ಅಂದ್ಬಿಟ್ಟು, ಅದಕ್ಕೆ ಬಾಟಮ್ 3 ಅವರೇ ಇದ್ದಿದ್ದು. ಮತ್ತೆ ಇಲ್ಲಿ ಆಕ್ಟಿವಿಟಿ ರೂಮ್ಗೂ ಕೂಡ ಇಲ್ಲಿ ಕರ್ಸಿದ್ರು. ಒಬ್ಬೊಬ್ರಿಗೆ ಕಿವಿ ಮಾತು ತುಂಬಾ ಚೆನ್ನಾಗಿ ಹೇಳಿದ್ರು, ಮಾಳು ಅವ್ರು ಏನು ತಪ್ಪು ಮಾಡ್ತಾ ಇದಾರೆ, ಮತ್ತೆ ಇಲ್ಲಿ ಸೂರಜ್ ಅವ್ರು ಏನು ತಪ್ಪು ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು. ಆ ತಪ್ಪನ್ನ ತಿದ್ಕೊಳ್ಳಿಲ್ಲ ಅಂತಂದ್ರೆ ಸೂರಜ್ ಅವರು ಕೂಡ ಇಲ್ಲಿ ಅಷ್ಟೇ ಕಿವಿ ಮಾತು ನೆನ್ನೆನೂ ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ಕಿಚ್ಚನ ಪಂಚಾಯತಿಲೂ ಕೂಡ ಇದ್ರ ಬಗ್ಗೆನೇ ಮಾತಾಡಿದ್ರು. ಇಲ್ಲಿ ನಿಜವಾಗ್ಲೂ ಏನಾಗ್ತಿದೆ ಅಂತಂದ್ರೆ, ಕೆಲವೊಬ್ಬರಿಗೆ ಈ ಒಂದು ಕಿವಿ ಮಾತು ಹೋಗ್ತಲ್ಲ, ಏನೋ ಹೇಳ್ತಾರೆ ಬಿಡು, ನಮ್ಮ ಪಡೆ ನಾವು ಆಟ ಆಡೋಣ ಅಂತ ಬಿಟ್ಟು ಕೆಲವೊಬ್ರು ಅನ್ಕೊಂಡಿದ್ದಾರೆ. ಆದ್ರೆ ಕೆಲವೊಬ್ರು ತುಂಬಾನೇ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಎಕ್ಸಾಂಪಲ್ ನೀವು ಗಿಲ್ಲಿ ಅವ್ರನ್ನ ತಗೊಳ್ಳಿ. ಇಲ್ಲಿ ಕ್ಯಾಪ್ಟನ್ ರೂಮ್ ಲಾಕ್ ಆಗಿದ ತಕ್ಷಣ ನನಗೆ ಇದ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಹೌದು, ಈ ಒಂದು ಕಿವಿ ಮಾತನ್ನ ಅವ್ರು ಏನು ಹೇಳ್ತಾರೋ ಇಲ್ಲಿ ನಾರ್ಮಲ್ ಆಗಿ ಹೇಳಿ ಅಥವಾ ಸ್ವಲ್ಪ ಬೈದ್ಬಿಟ್ಟು ಹೇಳಿ, ಕೆಲವೊಂದ್ಸತಿ ಏನಕ್ಕೆ ಬೈದ್ ಹೇಳ್ತಾರೆ ಅಂತಂದ್ರೆ, ಇದು ಒಂದು ಸೂಕ್ಷ್ಮವಾದ ವಿಚಾರ ಅವ್ರ ತಲೆಗೆ ಹೋಗ್ಲಿ ಅಂತ ಅಂದ್ಬಿಟ್ಟು. ಕೆಲವೊಬ್ಬರಿಗೆ ನೀವು ನೋಡಿ ಅದು ಅವ್ರ ತಲೆಗೆ ಹೋಗಲ್ಲ. ಸೂರಜ್ ಅವರು ಇಲ್ಲಿ ರಾಶಿ ಕೊರ್ತಾ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಇಲ್ಲಿ ಅವ್ರು ಹೇಳಿದ ತಕ್ಷಣ ನಾನು ನಿನ್ನ ಜೊತೆ ಮಾತಾಡೋಕ್ಕೆ ಮಾತಾಡೋದು ಬಿಡಲ್ಲ ಅಂತ ಇಲ್ಲಿ ಹೇಳಿದ್ರು. ಅದೇ ಮಾತು ಕಂಟಿನ್ಯೂ ಮಾಡ್ತೀನಿ, ಇವಾಗ ನೀನೇನೋ ಮಾತಾಡಲಿ ಅಂದ್ರೆ ಬೇರೆ ಹತ್ರ ಹೋಗ್ಬಿಟ್ಟು ನಾನು ಮಾತಾಡೋಕ್ಕಾಗಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಏನೇ ಒಂದು ಕಿವಿ ಮಾತು ಹೇಳಿದ್ರು ಕೂಡ ಒಟ್ಟಿನಲ್ಲಿ ಅವ್ರ ಕಿವಿಗೆ ಹೋಗ್ತಲ್ಲ. ಇಲ್ಲಿ ಅವರಿಗೆ ಗೇಮ್ ಆಡಿ ಗೆಲ್ಲೋದಕ್ಕಿಂತ ಇಲ್ಲಿ ಅವ್ರನ್ನ ಅವರು ಮೆಚ್ಚದಲ್ಲಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕ್ತಿದ್ದಾರೆ. ಕಳೆದ ಸೀಸನ್ಲೂ ಕೂಡ ಇದೇ ರೀತಿ ಒಂದು ಕೇಳಿದ್ರು ಕ್ವಶನ್, ಅದಕ್ಕೆ ಒಬ್ರು ಬೇರೆ ತರ ಉತ್ತರ ಕೊಟ್ಟಿದ್ರು. ಈಗ ಇಲ್ಲಿ ಸೂರಜ್ ಅವರು ರಾಶಿಕ್ ಅವ್ರನ್ನ ಮೆಚ್ಚೋ ಕೆಲಸ ಇಲ್ಲಿ ಮಾಡ್ತಾ ಇದಾರೆ. ಯಾರ್ಯಾರು ಮೆಚ್ಚಕ್ ಹೋಗ್ತಾರೋ ಈ ರೀತಿ ಅವರು ಆದಷ್ಟು ಬೇಗ ಹೊರಗಡೆ ಬರೋದು ಕನ್ಫರ್ಮ್ ಅಂತ ಗೊತ್ತಾಗುತ್ತೆ. ಬನ್ನಿ, ಇನ್ನು ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಗಿದ ತಕ್ಷಣ ಕ್ಯಾರೆಟ್ ಹಲ್ವಾ ಇಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ನೋಡಿ, ಒಂದು ಕ್ಯಾಪ್ಟನ್ ರೂಮ್ಗೆ ಇಲ್ಲಿ ಲಾಕ್ ಆಗಿದೆ, ಆದ್ರೂ ಕೂಡ ಇವ್ರ ತಲೆಗಳಲ್ಲಿ ಏನೂ ಕೂಡ ಸ್ವಲ್ಪನೂ ಇಲ್ಲಿ ಹೋಗ್ತಾನೆ ಇಲ್ಲ. ಒಂದು ಆಲೂಗಡ್ಡೆ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಇಲ್ಲಿ ರಘು ಅವರು ಮಾತಾಡ್ತಾರೆ. ಯಾಕಂದ್ರೆ ಬೇರೆ ವರ್ಡ್ಸ್, ಬ್ಯಾಡ್ ವರ್ಡ್ಸ್ ಗಳೆಲ್ಲ ಮಾತಾಡೋದ್ರ ಬಗ್ಗೆ ಕಿಚ್ಚನ ಪಂಚಾಯತಿಲಿ ಚರ್ಚೆ ಆಗಲಿಲ್ಲ. ಇವತ್ತಿನ ಎಪಿಸೋಡ್ ಅಲ್ಲೂ ಕೂಡ ಏನು ಕೂಡ ಇಲ್ಲಿ ಕೇಳಿಲ್ಲ. ಓಕೆ, ಅದನ್ನ ಒಂದ್ ಕಡೆ ಬಿಟ್ಟರು ಕೂಡ ಈಗ ಆಲೂಗಡ್ಡೆ ದೊಡ್ಡ ಜಗಳ ಆಗಿದೆ. ಮತ್ತೆ ಯಾಕೆ ನಾವು ಮತ್ತೆ ಅದನ್ನೇ ರಿಪೀಟ್ ಮಾಡಬೇಕು ಅಂತ ಇವ್ರಿಗೆ ಯಾರಿಗೂ ಕೂಡ ಅನಿಸಿಲ್ಲ. ರಕ್ಷಿತ್ ಅವ್ರು ಕೂಡ ನೋಡಿ ಅವರೇ ಕ್ಯಾರೆಟ್ ಹಲ್ವಾ ಮಾಡಿರೋದಂತೆ. ರಘು ಅವ್ರು ಕೂಡ ಇಲ್ಲಿ ಅಷ್ಟೇ, ಮತ್ತೆ ಸೂರಜ್ ಅವ್ರು ಕೂಡ ಇಲ್ಲಿ ಅಷ್ಟೇ. ಎಲ್ಲರೂ ಮಲಗಿದ ಮೇಲೆ ಇವ್ರು ಯಾಕೆ ಸಪ್ರೇಟ್ ಆಗಿ ಮಾಡ್ಕೊಂಡು ತಿನ್ಬೇಕು, ಅವ್ರಿಗೇನೋ ತಿನ್ಬೇಕು ಅನ್ಸಿದೆ ಮಾಡ್ಕೊಂಡಿದ್ದಾರೆ ಬಿಡಿ ಅಂತ ಒಬ್ಬೊಬ್ರಿಗೆ ಅನ್ಸ್ಬೋದು. ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಸ್ವಲ್ಪ ಈ ಒಂದು ವಿಚಾರಕ್ಕೆ, ಫುಡ್ ವಿಚಾರಕ್ಕೆ ಜಗಳ ಆಗ್ತಿದೆ, ಇದೆಲ್ಲ ಮಾಡೋದು ಬೇಡ ಅಂತ ಬಿಟ್ಟು ಅವ್ರಿಗೂ ಗೊತ್ತಿರ್ಬೇಕಲ್ವಾ. ಯಾಕಂದ್ರೆ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ಬಿಡೋದು, ಆ ನಂತರ ನಾನೇನು ಮಾಡೇ ಇಲ್ಲ ಅಂತ ಇಲ್ಲಿ ಮಾತಾಡೋದು ಸ್ವಲ್ಪ ತಪ್ಪಾಗುತ್ತೆ. ಇಲ್ಲಿ ಕ್ಯಾರೆಟ್ ವಿಚಾರಣ ಅಂದ್ರೆ ಕ್ಯಾರೆಟ್ ಹಲ್ವಾ ಏನ್ ಮಾಡಿರ್ತಾರೆ, ಇಲ್ಲಿ ಇವ್ರು ಕೇಳ್ತಾರೆ, ಕ್ಯಾಪ್ಟನ್ ಆಗಿದ್ದಾರೆ ಅವ್ರು ಕೇಳಿದ್ರು. ಆಕ್ಚುಲ್ ಆಗಿ ಇಲ್ಲಿ ಸಾಲಾಡ್ಗೆ ಅಂತ ಎರ್ಚಿದ್ರಿ, ಮತ್ತೆ ಕ್ಯಾರೆಟ್ ಹಲ್ವಾ ಯಾಕೆ ಮಾಡಿದ್ರಿ, ಅದರಲ್ಲೂ ಕೂಡ ಎಲ್ಲರೂ ಮಲ್ಕೊಂಡ ಮೇಲೆ ಯಾಕೆ ಈ ರೀತಿ ಮಾಡ್ತೀರಾ ಅಂತಂದ್ರೆ ನಮಗೆ ತಿನ್ಬೇಕು ಅನಿಸ್ತು ಹಾಗೆ ಹೀಗೆ ಅಂತಂದ್ರೆ, ಇಲ್ಲಿ ಕ್ಯಾಪ್ಟನ್ ಏನ್ ಮರ್ಯಾದೆ, ಅದನ್ನೇ ಅಲ್ವಾ ನೆನೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿ ಅಷ್ಟೊಂದು ಸೀರಿಯಸ್ ಆಗಿ ಹೇಳಿದ್ದಾರೆ. ಲಾಕು ಕೂಡ ಇಲ್ಲಿ ಮಾಡಿಸಿದ್ದಾರೆ ರೂಮ್ನ. ಇವಾಗ ಮತ್ತೆ ಕ್ಯಾಪ್ಟನ್ ಮಾತು ಕೇಳಿಲ್ಲ ಅಂತಂದ್ರೆ ಧನುಷ್ ಅವ್ರಿಗೂ ಕೂಡ ಅದಕ್ಕೆ ಕೋಪ ಬಂತು. ಧನುಷ್ ಅವರು ಕೂಡ ಇಲ್ಲಿ ಬಂದು ಅದನ್ನೇ ಹೇಳಿದ್ದು, ನನ್ನ ಮಾತು ಕೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕ್ಯಾಪ್ಟನ್ ಯಾರಾಗಿರ್ತಾರೆ ಅವ್ರ ಮಾತನ್ನ ಕೇಳಿ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರಿಗೆ ಹೇಳ್ತಾರೆ. ಇಷ್ಟಾದ್ರೂ ಕೂಡ ಇಲ್ಲಿ ರಘು ಅವರು ಮತ್ತೆ ಸೂರಜ್ ಅವರು ಮತ್ತೆ ರಕ್ಷಿತ್ ಅವರು 3 ಜನ ಮಾತಾಡ್ಕೊಂತಾರೆ. ಇವಾಗ ಅಲ್ಲಿ ಬೇರೆ ಏನೋ ಇದೆ, ಅದರಿಂದ ಮಾಡ್ಕೊಂಡು ತಿನ್ನೋಣ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಷ್ಟು ಸೀರಿಯಸ್ ಆಗಿ ಮಾತಾಡಿದ್ರು ಕೂಡ ಕೆಲವೊಬ್ರು ತಲೆಗೆ ಇಲ್ಲಿ ಹೋಗ್ತಲ್ಲ. ಸೂರಜ್ ಅವರು ಅಷ್ಟೇ, ಮತ್ತಿಲ್ಲಿ ಇವರು ರಘು ಅವರು ಕೂಡ ಅಷ್ಟೇ. ರಘು ಅವರು ರಕ್ಷಿತ್ ಅವ್ರು ಏನು ಮಾತಾಡ್ಕೊಂತಾರೆ ಅಂತಂದ್ರೆ, ಚಪಾತಿ ಹಿಟ್ಟನ್ನ ಜಾಸ್ತಿ ಕಲಸಿಟ್ಬಿಡೋಣ ಅಂತ ಮಾತಾಡ್ತಾರೆ. ನೋಡಿ, ಒಟ್ಟಿನಲ್ಲಿ ಇವ್ರ ಮೈಂಡಲ್ಲಿ ಏನಪ್ಪ ಇದೆ ಅಂತಂದ್ರೆ, ಬೇರೆಯವ್ರು ಹೆಂಗಾದ್ರೂ ಆಗೋಗ್ಲಿ ಹಾಳಾಗೋಗ್ಲಿ, ಒಟ್ಟಲ್ಲಿ ನಮ್ಮ ಹೊಟ್ಟೆಯಲ್ಲಿ ತುಂಬಿದ್ರೆ ಸಾಕು ಅನ್ನೋ ರೀತಿಲಿ ರಘು ಅವರು ಮಾಡ್ತಿದ್ರೆ, ಅದಕ್ಕೆ ಈ ಥರ ಒಂದು ಚೀಪ್ ಗಿಮಿಕ್ ಇವೆಲ್ಲ ಬೇಕು ಅಂತ ಜಾಸ್ತಿ ಕಲಸಿಟ್ಬಿಡೋದು, ಆಮೇಲೆ ಹೋಗ್ಬಿಟ್ಟು ಮಾಡ್ಕೊಂಡು ತಿನ್ನೋದು ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ತಾರೆ. ಆಲ್ಮೋಸ್ಟ್ ಆಗಿ ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ಕೊತಾ ಬಂದ್ರೆ ರಘು ಅವರು ಏನೊಂದು ಇದ್ರು, ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ ತಕ್ಷಣ ಕಳೆದ 2 ವಾರದಿಂದ ತುಂಬಾನೇ ಚೇಂಜಸ್ ಆಗಿದೆ ಅವರಲ್ಲಿ. ಆಲ್ಮೋಸ್ಟ್ ನೀವು ಅವ್ರದ್ದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕೂಡ ಇಲ್ಲಿ ನೋಡ್ಬೋದು. ಯಾವಾಗ ಈ ರೀತಿಯಾಗಿ ಅವರು ಸ್ವಲ್ಪ ಚೇಂಜಸ್ ಆದ್ರೂ ಎಲ್ಲ ಕೂಡ ಅನ್ಫಾಲೋ ಮಾಡಿದ್ದಾರೆ. ಅದಕ್ಕೆ ಹೇಳೋದು, ಕೆಲವೊಂದ್ಸತಿ ನಾವು ಮಾತಾಡೋ ಮಾತಿರ್ಬೋದು, ನಾವು ನಡ್ಕೊಳ್ಳೋ ರೀತಿ ಇರ್ಬೋದು, ಏನಾದರೂ ಚೇಂಜ್ ಆಯಿತು ಅಂತಂದರೆ ತುಂಬಾನೇ ವ್ಯತ್ಯಾಸ ಆಗುತ್ತೆ. ಒಂದು ಆಟಕ್ಕೂ ಕೂಡ ಹೊಡೆತ ಬೀಳುತ್ತೆ ಅಂತ ಹೇಳ್ತಾರಲ್ಲ, ಈಗ ರಘು ಅವ್ರ ಆಟಕ್ಕೆ ಇಲ್ಲಿ ತುಂಬಾನೇ ಹೊಡೆತ ಬಿದ್ದಿದೆ. ಸುಮಾರು ಇವತ್ತಿನ ಎಪಿಸೋಡಲ್ಲಿ ನೀವು ಅಬ್ಸರ್ವ್ ಮಾಡೋದು, ಸುಮಾರು ತಪ್ಪುಗಳನ್ನ ಇಲ್ಲಿ ಮಾತಾಡಿದ್ರು, ಮತ್ತು ಇಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಮಿತಿ ಮೀರು ಕೂಡ ಇಲ್ಲಿ ಮಾತಾಡಿದ್ರು ಅಂತ ಅನ್ನಿಸ್ತು. ಇನ್ನು ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಗಿದ ತಕ್ಷಣ ಕಿಚ್ಚ ಸುದೀಪ್ ಸರ್ ಬಂದು ನಿಂತ್ಕೊಂಡಿದ ತಕ್ಷಣ ಎಲ್ಲರೂ ಕೂಡ ಎದ್ದು ನಿಂತ್ಕೊಂತಾರೆ, ಆರಾಮಾಗಿ ಇಲ್ಲಿ ಚಪ್ಪಾಳೆ ಎಲ್ಲ ಹೊಡಿತಾರೆ. ಬಟ್ ನೋಡಿ, ಕಿಚ್ಚನ ಪಂಚಾಯಿತಿಲಿ ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ರೋ ಎಲ್ಲರೂ ಪೊಸಿಷನ್ ಕೂಡ ಇಲ್ಲಿ ಚೇಂಜ್ ಆಗಿತ್ತು. ಅದಕ್ಕೆ ಸುದೀಪ್ ಸರ್ ಕೂಡ ಇಲ್ಲಿ ಕೇಳ್ತಾರೆ, ಏನು ಎಲ್ಲರದ್ದು ಪೊಸಿಷನ್ ಕೂಡ ಇಲ್ಲಿ ಚೇಂಜ್ ಆಗಿಬಿಟ್ಟಿದೆ ಅಂತ ಬಿಟ್ಟು ಫಸ್ಟ್ ಇಲ್ಲಿ ರಘು ಅವ್ರಿಗೆ ಕೇಳ್ತಾರೆ, ಆ ಒಂದು ಪೊಸಿಷನ್ ಕುತ್ಕೊಂಡ್ರೆ ಸ್ವಲ್ಪ ಇಲ್ಲಿ ಬೇರೆ ಥರ ಒಂದು ಆಗುತ್ತೆ ಅಲ್ವಾ ಅಂತ. ಅದಕ್ಕೆ ರಘು ಸರ್ ಅವರು ಕೂಡ ಹ್ಞೂ ಅಂತಾರೆ, ಸೂರಜ್ ಅವರು ಕೂಡ ಹೌದು ಅಂತಾರೆ. ಯಾಕಂತಂದ್ರೆ ಸ್ವಲ್ಪ ಬೈಸ್ಕೊಳ್ಳೋದು ಜಾಸ್ತಿ ಇರುತ್ತೆ. ಆ ಒಂದು ಜಾಗದಲ್ಲಿ ನೀವು ಅಬ್ಸರ್ವ್ ಮಾಡಿ,
ಇಲ್ಲಿ ಗಿಲ್ಲಿ ನಟ ಅವ್ರು ಕೂತಾಗೂ ಕೂಡ ಬೈಸ್ಕೊಂಡಿದ್ದಾರೆ, ಮತ್ತು ಇಲ್ಲಿ ಸೂರಜ್ ಅವರು ಕೂತಾಗೂ ಕೂಡ ಇಲ್ಲಿ ಬೈಸ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಪೊಸಿಷನ್ನ ಚೇಂಜ್ ಮಾಡ್ಕೊಂಡ್ರು, ಅದಕ್ಕೆ ಆಗ ಅನಿಸ್ತಾನೋ ಗೊತ್ತಿಲ್ಲ. ಆದರೆ ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿದ್ದೇನಪ್ಪ ಅಂತಂದರೆ ಗಿಲ್ಲಿ ಅವ್ರ ಜೊತೆ ಕಾವ್ಯ ಅವರು ಕುತ್ಕೊಂತಾರ ಇಲ್ವಾ, ಮಾತಾಡ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು. ಮತ್ತು ರಾಶಿಕ್ ಅವರು ಸೂರಜ್ ಅವರು ಕೂಡ ಸ್ವಲ್ಪ ದೂರ ಕೂತಿದ್ರು. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಕೇಳ್ತಾರೆ, ಏನು ಕಾವ್ಯ ಅವರೇ ಪೊಸಿಷನ್ ಚೇಂಜ್ ಆಗಿದೆ ಅಲ್ವಾ ಅಂತ ಅಂದಿದ ತಕ್ಷಣ ನನ್ನ ಪೊಸಿಷನ್ ಅಲ್ಲ ಸರ್, ಗಿಲ್ಲಿ ಪೊಸಿಷನ್ ಚೇಂಜ್ ಆಗಿದೆ ಅಂತ ಇಲ್ಲಿ ಹೇಳ್ತಾರೆ. ಸ್ವಲ್ಪ ಪರವಾಗಿಲ್ಲ, ಇದು ಬೇಕಾಗಿರೋದು ಅಂತ ಕೂಡ ಇಲ್ಲಿ ಸುದೀಪ್ ಸರ್ ಹೇಳ್ತಾರೆ. ಅಂದರೆ ಕಾನ್ಫಿಡೆಂಟು ಸ್ವಲ್ಪ ಬಂದಿದೆ, ಇವರಿಬ್ಬರ ಮಧ್ಯೆ ಬಿರುಕು ಮೂಡಿಸ್ಬೇಕು, ಇಲ್ಲ ಅಂತಂದರೆ ಇವರಿಬ್ಬರನ್ನ ದೂರ ಮಾಡಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ಆಗಲ್ಲ ಅಂತ ಅಂದ್ಬಿಟ್ಟು ಇವತ್ತಿನ ಎಪಿಸೋಡ್ ನೋಡಿದ್ರಿಗೆ ಕನ್ಫರ್ಮ್ ಆಗಿ ಇಲ್ಲಿ ಗೊತ್ತಾಗಿರುತ್ತೆ. ಏನಕ್ಕೆ ಅಂತಂದರೆ ನಿನ್ನೆ ಕಿವಿ ಮಾತು ಹೇಳಿದ್ದಾರೆ, ಮತ್ತೆ ನಾವು ಅದೇ ಕೆಲಸ ಮತ್ತೆ ಅದೇ ತಪ್ಪು ಇಲ್ಲಿ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಸೂರಜ್ ಅವ್ರು ನೋಡಿ ಇಲ್ಲಿ ರಾಶಿಕ್ ಅವ್ರ ಹತ್ರ ಹೋಗ್ಬಿಟ್ಟು ನೀನು ಹತ್ರ ಮಾತಾಡೋದು ಬಿಡಬೇಡ, ನಾನು ಬೇರೆಯವ್ರ ಹತ್ರ ಹೋಗಿ ಮಾತಾಡೋಕ್ಕಾಗಲ್ಲ ಅಂತ ಇಲ್ಲಿ ಹೇಳಿದ್ರು. ಅದೇ ಕಾವ್ಯ ಅವರು ಗಿಲ್ಲಿಯವರು ಇದ್ರ ಬಗ್ಗೆ ಏನು ಕೂಡ ಮಾತಾಡಿಲ್ಲ, ಅಂದರೆ ತೋರಿಸಿಲ್ಲ. ನೋಡೋಣ ಲೈವಲ್ಲಿ ನಾಳೆ ಏನೇನು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು. ಅಟ್ ಪ್ರೆಸೆಂಟಾಗಿ ಅಷ್ಟೊಂದು ಇವರಷ್ಟು ತುಂಬ ಓವರಾಗಿ ಥಿಂಕ್ ಮಾಡಿಬಿಟ್ಟು ತುಂಬ ಓವರಾಗಿ ರಿಯಾಕ್ಟ್ ಮಾಡಲಿಲ್ಲ. ನೆಕ್ಸ್ಟ್ ಇಲ್ಲಿ ರಕ್ಷಿತ್ ಅವರು ಮಲ್ಕೊಳ್ಳೋ ವಿಚಾರ ಎಷ್ಟು ಸತಿ ಇಲ್ಲಿ ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ, ಆ ಒಂದು ವಿಚಾರನ ತಗೊಂತಾರೆ. ಇಲ್ಲಿ ಹೇಳ್ತಾರೆ, ಒಂದು ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಡ್ರೆಸ್ಸಿಂಗ್ ರೂಮಲ್ಲಿ ಹೋಗಿ ಮಲ್ಕೊಳ್ಳೋದು ಮತ್ತು ಬಾತ್ರೂಮಲ್ಲಿ ಹೋಗಿ ಮಲ್ಕೊಳ್ಳೋದು. ನೋಡಿ ಅಲ್ಲಿ ಒಪ್ಕೊಳ್ಳಿಲ್ಲ, ನಾನು ಮಲ್ಕೊಳ್ಳಿಲ್ಲ ಅಂತ ಅಂದರು. ಆನಂತರ ಇಲ್ಲ ಮಲ್ಕೊಂಡಿದ್ದೆ, ಚೂಡಿದಾರ್ ಅಲ್ಲೇ ಬಿಟ್ಟಿದೆ, ಮತ್ತು ಪಿಲ್ಲೋ ಅಲ್ಲೇ ಇತ್ತು. ಎಲ್ಲರೂ ಕೂಡ ಕೈ ಎತ್ತಿ ಅಂತ ಅಂದಾಗ, ಯಾಕಂದರೆ ವಿ.ಟಿ ಹಾಕ್ಬಿಡ್ತಾರೆ, ವಿ.ಟಿ ತೋರಿಸ್ಬಿಡ್ತಾರೆ ಅಂತ ಗೊತ್ತಲ್ವ, ಅದಕ್ಕೆ ಅಶ್ವಿನಿ ಅವರು ಕೈ ಎತ್ತಿದ್ರು, ಸ್ಪಂದನ ಅವರು ಕೂಡ ಇಲ್ಲಿ ಕೈ ಎತ್ಬಿಟ್ಟು ಇಲ್ಲಿ ಹೇಳಿದ್ರು, ಅಂದರೆ ಯಾರ್ಯಾರು ಮಲ್ಕೊಂತಿದ್ರು ಆ ಥರ ಅಂದ್ಬಿಟ್ಟು. ಆದರೆ ಬಾತ್ರೂಮಲ್ಲಿ ಸಿಕ್ಕಾಪಟ್ಟೆ ಸ್ವಲ್ಪ ನಗು ಬರುತ್ತೆ. ಏನಪ್ಪ ನಿದ್ದೆಗೆ ಇಷ್ಟೊಂದು ಅಳದಾಡಬೇಕಾಗತ್ತಾ ಮನೆಯಲ್ಲಿ, ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಬಾತ್ರೂಮಲ್ಲಿ ಆಗ್ಬೋದು, ಇಲ್ಲ ಅಂತಂದರೆ ಡ್ರೆಸ್ಸಿಂಗ್ ರೂಮಲ್ಲಿ ಹೋಗ್ಬಿಟ್ಟು ಈ ಥರ ಎಲ್ಲ ಮಾಡಬೇಕಂತ ಅನಿಸುತ್ತೆ. ಬಟ್ ಅವರು ಕೊಟ್ಟಿರೋ ಟೈಮಲ್ಲಿ ಅವ್ರು ಮಲ್ಕೊಳ್ಳಲ್ಲ, ಸುಮ್ಮನೆ ಎಲ್ಲ ಒಂದು ಕುತ್ಕೊಂಡು ಮಾತಾಡೋದಿರ್ಬೋದು, ಈ ಥರ ಮಾಡಿದಾಗ ನಿದ್ದೆ ಸಾಕಾಗಲ್ಲ. ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸುಮಾರು 5, 6, 7, 8 ಅವರ್ ಅಂತೂ ನಿದ್ದೆ ಮಾಡೋಕ್ಕೆ ಕೊಡ್ತಾರೆ. ಲೈವಲ್ಲಿ ನೋಡೋರಿಗೆ ಗೊತ್ತಿರುತ್ತೆ ಅವ್ರು ಎಷ್ಟು ಗಂಟೆಗೆ ಎದ್ದೊಳ್ತಾರೆ, ಮತ್ತು ಇಲ್ಲಿ ಯಾವಾಗ ತಿಂಡಿ ಮಾಡ್ಕೊತಾರೆ, ಎಲ್ಲ ಟೈಮಿಂಗ್ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಆಲ್ಮೋಸ್ಟ್ ಆಗಿ ಸ್ವಲ್ಪ ಬೇರೆ ವಿಚಾರಗಳ ಗಮನ ಹರಿಸೋದನ್ನು ಬಿಟ್ಬಿಟ್ಟು ಅವ್ರು ಏನು ಟೈಮ್ ಕೊಟ್ಟಿರ್ತಾರೆ, ಲೈಟ್ ಆಫ್ ಆಗಿದ ತಕ್ಷಣ ಮಲ್ಕೋಬೇಕು ಅಂತ ಇಲ್ಲಿ ಹೇಳ್ತಾರಲ್ಲ, ಅವಾಗೇ ಮಲ್ಕೊಂಡ್ರೆ ಕರೆಕ್ಟಾಗಿ ನಿದ್ದೆ ಆಗುತ್ತೆ. ಯಾಕಂದರೆ ಎಲ್ಲರೂ ಮಲ್ಕೊಂಡ್ಮೇಲೆ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ಅವರೇ ತಿನ್ನೋದು, ಮತ್ತು ಇಲ್ಲಿ ಎಲ್ಲ ಟಿಟ್ಟಿ ಮಾಡಿ ಹೋಗೋದಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ಇಲ್ಲಿ ಬೇಡದಿರೋ ಟೈಮಲ್ಲಿ ನಿದ್ದೆ ಬರುತ್ತೆ. ಹೌದು, ಎಲ್ಲ ಕೆಲಸ ಮಾಡ್ತಾರೆ, ಮತ್ತು ಇಲ್ಲಿ ಟಾಸ್ಕ್ ಅಂತ ಬಂದಾಗ ಆಡಿರ್ತಾರೆ. ಆದರೆ ಬಿಗ್ ಬಾಸ್ ಮನೆ ರೂಲ್ಸ್ಗಳಿರುತ್ತಲ್ವ, ಎಲ್ಲರೂ ಕೂಡ ಸೈನ್ ಮಾಡಿ ಹೋಗಿರ್ತಾರಲ್ವಾ, ಸ್ವಲ್ಪ ಅದನ್ನು ಕೂಡ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಇಲ್ಲೊಂದು ವಿ.ಟಿ ಕಟ್ ಮಾಡಿದ್ರು ಅಂತ ಅನ್ನಿಸ್ತು. ಈ ಮಲ್ಕೊಳ್ಳೋ ವಿಚಾರ ಇರ್ಬೋದು, ಮತ್ತು ಬೇರೆ ಒಂದು ವಿಚಾರಗಳನ್ನ ಇಲ್ಲಿ ಜಾಸ್ತಿ ಅಬ್ಸರ್ವ್ ಮಾಡೋದು ಏನಪ್ಪ ಅಂತಂದರೆ, ಬೇರೆ ಇನ್ನೊಂದು ಕ್ಯಾಮ್ರಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ. ಅಂದರೆ ಗಿಲ್ಲಿ ಅವರು ನಡೆದಾಡುವ ಒಂದು ಟಿವಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸ್ವಲ್ಪ ಆ ವಿಚಾರನ ಇಲ್ಲೇ ಕಟ್ ಮಾಡ್ಬಿಟ್ರು. ಅಂದರೆ ಆ ವಿಚಾರನ ತಗೊಂಡು ಯಾರ್ಯಾರು ಹೇಗೆ ಅಂತ ಇಲ್ಲಿ ಮಾತಾಡ್ಸಿದ್ದಾರೆ. ಆದರೆ ಆ ವಿ.ಟಿ ಪ್ಲೇ ಮಾಡಿಲ್ಲ ಇಲ್ಲಿ. ಅಂದರೆ ಎಲ್ಲಾನು ಕೂಡ ಕಟ್ ಮಾಡಿ ಹಾಕ್ತಾರೆ. ಪ್ರತಿಯೊಂದು ವಿಚಾರನ ತಗೋಬೇಕು ಅಂತ ಏನಿಲ್ಲ. ಅದೇ ಸ್ವಲ್ಪ ಅದನ್ನು ತೋರಿಸಿದ್ರೆ ಚೆನ್ನಾಗಿರೋದು, ಅಂದರೆ ಯಾರ್ಯಾರು ಏನೇನು ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಾಗಿರೋದು. ಇದಾಗಿದ ತಕ್ಷಣ ಒಂದು ಬುಕ್ಗಳ ಬಗ್ಗೆ ಇಲ್ಲಿ ಕೇಳ್ತಾರೆ, ನಾ ಕಂಡ ಧ್ರುವಂತ ಅಂತ ಅಂದ್ಬಿಟ್ಟು. ಇದಾಗಿದ ತಕ್ಷಣ ಇಲ್ಲಿ ಬುಕ್ ವಿಚಾರಕ್ಕೆ ಬರ್ತಾರೆ. ಅಂದರೆ ನಾವೆಲ್ಸ್ ಬರೀತೀರಾ ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರನ್ನ ಎದುರಿಸ್ಬಿಟ್ಟು ಕೇಳ್ತಾರೆ. ಇದು ಫಸ್ಟೇ ಇಲ್ಲಿ ಆಗಿತ್ತು. ಅಂದರೆ ಗಿಲ್ಲಿ ನಟ ಅವ್ರು ಹೇಳಿದ್ರು, ನಾ ಕಂಡ ಧ್ರುವಂತ ಅಂತ ಅಂದ್ಬಿಟ್ಟು ಬುಕ್ ಬರೀತೀನಿ ಅಂತ ಅಂದ್ಬಿಟ್ಟು ಅದನ್ನೇ ಇಲ್ಲಿ ಹೇಳಿದ್ರು. ಅಂದರೆ ಧ್ರುವಂತವ್ರು ಹೇಗೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಅವ್ರು ಹೇಳಿದಲ್ಲಿ ಯಾವುದೇ ಅಲ್ಲಿ ತಪ್ಪಿರಲಿಲ್ಲ. ಆದರೆ ಸ್ವಲ್ಪ ಇದನ್ನು ಧ್ರುವಂತವ್ರೆ ಸ್ವಲ್ಪ ಪರ್ಸ್ನಲ್ ಆಗಿ ತೊಗೊಂಡಿದ್ದಾರೆ. ಮುಂದಿನ ದಿವಸಗಳಲ್ಲೂ ಕೂಡ ಇದು ಎಫರ್ಟ್ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿದೆ. ನೋಡೋಣ ಯಾವ ರೀತಿ ಇನ್ನೂ ಜಗಳ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ತುಂಬ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಇಲ್ಲಿ ಧ್ರುವಂತವ್ರು. ಇದನ್ನು ಎಲ್ಲರೂ ಕೂಡ ಕಾಮಿಡಿಯಾಗಿ ತೊಗೋಬೇಕು. ನೀವು ಅಬ್ಸರ್ವ್ ಮಾಡಿದ್ರೆ ಒಬ್ಬೊಬ್ರು ಕಾಮಿಡಿಯಾಗಿ ತೊಗೊಳ್ಳಿಲ್ಲ, ಸುಮ್ಮನೆ ಒಬ್ಬೊಬ್ರು ನಗಾಡ್ತಿದ್ರು ಅಷ್ಟೇ, ತುಂಬ ಪರ್ಸ್ನಲ್ ಆಗಿ ತೊಗೊಂಡಿದ್ದಾರೆ. ಅದರಲ್ಲೂ ಕೂಡ ನೀವು ರಘು ಅವ್ರ ಮುಖನ ಅಬ್ಸರ್ವ್ ಮಾಡಬೇಕಿತ್ತು. ಗಿಲ್ಲಿ ಅವರು ಇಲ್ಲಿ ಹೇಳ್ತಾರೆ, ಯಾರ ಬಗ್ಗೆ ಮಾತಾಡ್ತೀರಾ ಅಂತ ಕೇಳಿದಾಗ ಫಸ್ಟ್ ಇಲ್ಲಿ ನಾ ಕಂಡ ಧ್ರುವಂತ ಅಂತ ಇಲ್ಲಿ ಹೇಳ್ತಾರೆ. ಆನಂತರ ರಾಶಿಕ್ ಅವ್ರದ್ದು ಮತ್ತು ಇಲ್ಲಿ ಸೂರಜ್ ಅವ್ರದ್ದು ಇಲ್ಲಿ ಹೇಳ್ತಾರೆ. ಸ್ವಿಮ್ಮಿಂಗ್ ಪೂಲಲ್ಲಿ ಎದ್ದು ಬಂದರು ಅಂತ ಅನ್ಕೊಂಡಿದ್ದಾರೆ, ಆದರೆ ಅವರು ಬಿದ್ದಿದ್ದಾರೆ. ಮುಂದೆ ಆದರೂ ಎದ್ದು ಇಲ್ಲಿ ಆಟ ಆಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಹೌದು, ಅವರು ಕೂಡ ಒಂದು ಕಿವಿ ಮಾತಿಲ್ಲಿ ಹೇಳ್ದಂಗೆ ಆಯಿತು. ಹಾಸ್ಯದ ಮುಖಾಂತರ ಹೇಳಿದ್ರು, ಸೀರಿಯಸ್ ಆಗಿ ಹೇಳಿದ್ರು, ಯಾವ ರೀತಿಯಾಗಾದರೂ ಹೇಳಿ ಇಲ್ಲಿ. ಆದರೆ ಕಾಮಿಡಿ ರೂಪದಲ್ಲೇ ಇಲ್ಲಿ ಹೇಳಕ್ಕೆ ಹೇಳಿದ್ದು ಸುದೀಪ್ ಸರ್. ಅದನ್ನಲ್ಲಿ ಅವರೇ ತುಂಬ ಎಂಜಾಯ್ ಮಾಡ್ತಿದ್ರು ಸುದೀಪ್ ಸರ್ ಕೂಡ. ಇಲ್ಲಿ ಒಳಗಡೆ ಇರೋ ಸ್ಪರ್ಧಿಗಳಿಗೆ ಏನು ಅನಿಸ್ತಿತ್ತು ಅಂತಂದರೆ, ಏನಪ್ಪ ನಮ್ಮ ವಿಚಾರಗಳನ್ನೆಲ್ಲ ಇವರು ಮಾತಾಡ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಅವರೊಂದು ಫೇಸ್ ರಿಯಾಕ್ಷನ್ ಇಲ್ಲಿ ಎದ್ದು ಕಾಣಿಸ್ತಿತ್ತು. ಹೌದು, ಪ್ರತಿಯೊಬ್ಬರು ಕೂಡ ಏನು ತಪ್ಪು ಮಾಡ್ತಿದ್ರೆ ಅದನ್ನು ಹೇಳಲೇಬೇಕಾಗುತ್ತೆ. ಕಾಮಿಡಿಯಾಗಾದರೂ ಹೇಳಿ ಅಥವಾ ಟ್ರ್ಯಾಜಿಡಿಯಾಗಾದರೂ ಹೇಳಿ, ಅವ್ರು ಮಾಡ್ತಿರೋದು ಅದೇ ಅಲ್ವಾ. ಇದ್ದಿದ್ದನ್ನು ಇದ್ದಂಗೆ ಹೇಳಿದ್ರೆ ಕೆಲವೊಬ್ಬರಿಗೆ ಎದ್ದು ಬಂದು ಎದೆಗದ್ದಂಗೆ ಆಗುತ್ತಂತೆ. ಇಲ್ಲಿ ಸೇಮ್ ಸೂರಜ್ ಅವ್ರದ್ದು ರಾಶಿಕ್ ಅವ್ರದ್ದು ಕೂಡ ಇಲ್ಲಿ ಅದೇ ಕಥೆ ಆಯಿತು. ನೆಕ್ಸ್ಟ್ ಇಲ್ಲಿ ಯಾರ ಬಗ್ಗೆ ಬುಕ್ ಬರೀತೀರಾ ಅಂತ ಕೇಳಿದಾಗ ರಘು ಅವ್ರ ಬಗ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವರೇ ಹೇಳಿದ್ರು. ಸ್ವಲ್ಪ ಇಲ್ಲಿ ಇವರಿಬ್ಬರ ಮಧ್ಯೆ ಬಿರುಕು ಬಿಟ್ಟಿದೆ, ಅದು ಅಂದರೆ ನೋಡೋರು ಗೊತ್ತಾಗಿದೆ. ಆದರೆ ಇಲ್ಲಿ ಗಿಲ್ಲಿಯವ್ರಿಗೆ ಗೊತ್ತಾಗ್ತಿಲ್ಲ. ರಘು ಅವರು ತುಂಬಾ ನನ್ನ ಹೇಟ್ ಮಾಡ್ತಿದ್ದಾರೆ, ಸ್ವಲ್ಪ ಅವರಿಂದ ದೂರ ಇರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರಿಗೆ ಗೊತ್ತಾಗ್ತಲ್ಲ. ಮುಂದಿನ ದಿವಸಗಳಲ್ಲಿ ಇದು ಗಿಲ್ಲಿಯವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಎಲ್ಲ ಚಾನ್ಸಸ್ಸು ಇದೆ ಅಂತ ಅನ್ನಿಸ್ತದೆ. ಅಂದರೆ ರಘು ಅವರಿಂದ ದೂರ ಇರಲಿಲ್ಲ ಅಂತಂದರೆ ಇಲ್ಲಿ ನಿಜವಾಗ್ಲೂ ಕೂಡ ಮೊನ್ನೆನೂ ನೀವು ನೋಡ್ಬೋದು, ರ್ಯಾಂಕಿಂಗ್ ವಿಚಾರ ಅಂತ ಕೊಟ್ಟಾಗ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಹೊಡೆಯೋಕ್ಕೆ ಹೋಗಿದ್ರು, ಕೈ ಎತ್ತಲಿಲ್ಲ ಅಷ್ಟೇ, ಮತ್ತು ಬೇಡದೇ ಇರೋ ಮಾತುಗಳಿಂದ ಎಲ್ಲ ಕೂಡ ಇಲ್ಲಿ ಬೈದರು. ಆದರೂ ಕೂಡ ಇಲ್ಲಿಯವರು ಮಾತಾಡ್ಸ್ಕೊಂಡು ಹೋಗ್ತಾನೆ ಇದ್ದಾರೆ, ರಘು ಅವರು ಅವಾಯ್ಡ್ ಮಾಡ್ತಾ
ಮಾಡ್ತಾನೆ ಇದ್ದಾರೆ. ಸ್ವಲ್ಪ ಇಲ್ಲಿ ಓವರ್ ಆಗಿ ರಿಯಾಕ್ಟ್ ಮಾಡಿದ್ದು ರಘು ಅವರು ಅಂತ ಅನಿಸ್ತು. ಇಲ್ಲಿ ಬುಕ್ ಬರೀತಿರೆ ಅವ್ರು ಹೇಳ್ತಿರೋದು ಕರೆಕ್ಟೇ ಅಲ್ವಾ, ಜಾಸ್ತಿ ಅಡುಗೆ ಮನೆಯಲ್ಲೇ ಇಲ್ಲಿ ಕಾಣಿಸ್ಕೊಂತಿದ್ದಾರೆ ನೋಡಿ. ಅಡುಗೆ ವಿಚಾರ ಅಂತ ಬಂದಾಗ ಕ್ಯಾರೆಟ್ ಹಲ್ವಾ ಕೂಡ ಇಲ್ಲಿ ಮಾಡ್ಕೊಂಡಿದ್ದಾರೆ, ಅವ್ರಿಗೋಸ್ಕರನೇ ತಾನೇ ಎಲ್ಲ ಲೈಟ್ ಆಫ್ ಆದಮೇಲೆ ಇಲ್ಲಿ ಹೋಗಿ ಮಾಡ್ಕೊಂಡಿರೋದು. ಇದ್ರ ಬಗ್ಗೆ ಏನು ಮಾತಾಡಲ್ಲ. ಬೇರೆ ಏನಾದರೂ ಇಲ್ಲಿ ಆಳುಗಡೆ ತೊಗೊಂಡ್ಬಿಟ್ರೆ ಏನಾಗೋಗ್ಬಿಡುತ್ತೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಬ್ಯಾಡ್ ವರ್ಡ್ಸಲ್ಲಿ ಮಾತಾಡ್ತಾರೆ. ಒಟ್ಟಿನಲ್ಲಿ ಇವರಿಗೆ ಕಾಮಿಡಿನ ಯಾವ ರೀತಿ ಕಾಮಿಡಿಯಾಗಿ ತಗೋಬೇಕು ಅಂತ ಅಂದ್ಬಿಟ್ಟು ರಘು ಅವ್ರಿಗಿರ್ಬೋದು, ರಾಶಿಕ್ ಅವ್ರಿಗಿರ್ಬೋದು, ಸೂರಜ್ ಅವ್ರಿಗಿರ್ಬೋದು, ಧ್ರುವಂತ್ ಅವ್ರಿಗಿರ್ಬೋದು ಒಂದು ಕಾಮಿಡಿ ಸೆನ್ಸ್ ಇಲ್ಲ ಅಂತ ನೀಟಾಗಿ ಅರ್ಥ ಆಗ್ತದೆ. ಸ್ವಲ್ಪ ಸೀರಿಯಸ್ ಆಗಿ ಇದಕ್ಕೆ ಎಲ್ಲರೂ ಕೂಡ ರಿಯಾಕ್ಟ್ ಮಾಡಿದ್ರು. ಎಲ್ಲರೂ ಕೂಡ ಅಂದರೆ ಒಂದು ಬುಕ್ನ ಏನೋ ಬರೀತೀರಾ ಹೇಳಿ ಅಂತ ಅಂದಾಗ ಕಾಮಿಡಿ ರೂಪದಲ್ಲಿ ಕೇಳಿದಾಗ ಅದನ್ನ ಕಾಮಿಡಿಯಾಗಿ ತಗೊಳ್ಳೇ ಇಲ್ಲ. ಅಲ್ಲಿ ಗಿಲ್ಲಿಯವ್ರು ಕರೆಕ್ಟಾಗಿ ಇಲ್ಲಿ ಹೇಳಿದ್ರು, ನೋಡೋರಿಗೆ ಪ್ರೇಮ ಕಥೆ ಅಂತ ನೀಟಾಗಿ ಗೊತ್ತಾಗ್ತದೆ ರಾಶಿಕ್ ಅವ್ರದ್ದು ಸೂರಜ್ ಅವ್ರದ್ದು, ಆದರೆ ಅವ್ರು ಹೇಳ್ತಿರೋದು ಸ್ನೇಹ ಕಥೆ ಅಂತಂದ್ಬಿಟ್ಟು. ಹೌದು, ಎಲ್ರಿಗೂ ಕೂಡ ಗೊತ್ತಾಗ್ತದೆ ಅಲ್ವಾ, ಅವ್ರಿಬ್ರದ್ದು ನೋಡಿದ್ರೆ ಓಡ್ ಬಂದ್ಬಿಟ್ಟು ತಬ್ಕೊಳ್ಳೋದಿರ್ಬೋದು. ಫಸ್ಟ್ ಇಲ್ಲಿ ರಾಶಿಕ್ ಅವ್ರಿಗೆ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡಿದಾಗ ಓಡ್ ಬಂದು ತಬ್ಕೊಳ್ಳೋದಿರ್ಬೋದು, ಮತ್ತಿಲ್ಲಿ ರಾಶಿಕ್ ಅವ್ರು ಕೇಳಿದ ತಕ್ಷಣ ತಗೊಂಬಂದು ಏನಾರ ಮಾಡ್ಕೊಡೋದಿರ್ಬೋದು, ಅವ್ರು ಕೋಪ ಮಾಡ್ಕೊಂಡಿದ ತಕ್ಷಣ ಅವ್ರು ಹಿಂದೆ ಹೋಗೋದಿರ್ಬೋದು, ಎಲ್ಲಾನು ಕೂಡ ಪ್ರೇಮ ಕಥೆನ ಥರ ಇಲ್ಲಿ ಕಾಣಿಸ್ತದೆ. ಆದರೆ ಅದನ್ನ ಸ್ನೇಹ ಕಥೆ ಅಂತ ಇವ್ರು ಹೇಳ್ತಿದ್ದಾರೆ ಅಂತ ಇಲ್ಲಿ ಗಿಲ್ಲಿಯವ್ರು ಹೇಳಿದ್ರು. ಅದು ಕರೆಕ್ಟ್ ಅಲ್ವಾ. ಇಲ್ಲಿ ಗಿಲ್ಲಿ ನಟ ಅವರು ಯಾರ್ಯಾರ ಬಗ್ಗೆ ಅಂದರೆ ನಾ ಕಂಡ ಧ್ರುವಂತ ಇರ್ಬೋದು, ಮತ್ತು ಇಲ್ಲಿ ರಾಶಿಕ್ ಅವರು ಸೂರಜ್ ಅವ್ರ ಬಗ್ಗೆ ಇರ್ಬೋದು, ರಘು ಅವ್ರ ಬಗ್ಗೆ ಇರ್ಬೋದು, ಯಾರ್ಯಾರಿಗೆ ಏನೇನು ಅನ್ನಿಸ್ತು ಇಲ್ಲಿ ಬೇಕು ಅಂತ ಗಿಲ್ಲಿಯವ್ರು ಏನಾದರೂ ತಪ್ಪಾಗಿ ಮಾತಾಡಿದ್ರೆ, ಖಂಡಿತವಾಗ್ಲೂ ತಪ್ಪಾಗಿ ಮಾತಾಡೋದು ಅಂತ ಅನ್ನಿಸ್ಲಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ಹೇಗೆ ಅನ್ನಿಸ್ತು ಅದನ್ನು ಕಮೆಂಟಲ್ಲಿ ತಿಳಿಸಿ. ಕೊನೆಯದಾಗಿ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೇಳೋದೇನಪ್ಪ ಅಂತಂದರೆ, ನಾ ಕಂಡ ಕಾವ್ಯ ಅಂದರೆ ಕಾವ್ಯ ಅವ್ರ ಬಗ್ಗೆ, ನಾ ಕಂಡ ಕಾವು ಅವ್ರ ಬಗ್ಗೆ ಬುಕ್ ಏನು ಬರೀತೀರಾ ಅಂತಂದರೆ ಸಖತ್ತಾಗಿ ಎಕ್ಸಲೆಂಟಾಗಿ ಇಲ್ಲಿ ಹೇಳಿದ್ರು ಗಿಲ್ಲಿ ನಟ ಅವರು. ಕಾವ್ಯ ಅವ್ರ ಬಗ್ಗೆ ಮಾತ್ರ ತುಂಬ ಚೆನ್ನಾಗಿ ಹೇಳಿದ್ರು. ಇಲ್ಲಿ ಹೇಳಿದ್ದೆಲ್ಲ ಹೇಳಾಗಿದೆ, ಎಲ್ಲ ಹೇಳಲು ಇನ್ನೇನು ಉಳಿದಿಲ್ಲ, ಹೆಚ್ಚಂದರೆ ಇಲ್ಲಿಂದ ಈಚೆ ಹೋಗೋದು ನಿನ್ನ ಮನಸ್ಸಿಂದ ಈಚೆ ಹೋಗಲ್ಲ ಅಂತ ಅಂದ್ಬಿಟ್ಟು. ಹೌದು, ಇಲ್ಲಿ ಅವರು ಕೂಡ ಸ್ಮೈಲ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಹೇಳ್ತಾರೆ. ಆನ್ ದ ಸ್ಪಾಟಲ್ಲಿ ಈ ರೀತಿ ಹೇಳಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇದೇ ಒಂದು ವರ್ಣ ಮೋಕ್ಷಿತ್ ಅವ್ರಿಗೂ ಇಲ್ಲಿ ಹೇಳಿದ್ರು, ಸ್ವಲ್ಪ ಇಲ್ಲಿ ಅದನ್ನೇ ಸ್ವಲ್ಪ ಕಾಪಿ ಮಾಡಿದ್ರು ಅಂತ ಅನ್ನಿಸ್ತು. ಅಂದರೆ ಇಲ್ಲಿ ಅತಿಥಿಗಳಾಗಿ ಬಂದಾಗ ಇದನ್ನ ಇಲ್ಲಿ ಮೋಕ್ಷಿತ್ ಅವ್ರಿಗೆ ಹೇಳಿದ್ರು, ಇವಾಗ ಕಾವ್ಯ ಅವ್ರಿಗೂ ಕೂಡ ಇಲ್ಲಿ ಹೇಳಿದರೆ. ಇದಾಗಿದ ತಕ್ಷಣ ಒಂದು ಚಟುವಟಿಕೆ ಕೊಡ್ತಾರೆ, ಜನರು ಕೂಡ ಈ ಥರ ಒಂದು ಚಟುವಟಿಕೆ ಮಾಡಿಸ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿತ್ತು, ಫನ್ ಆಗಿತ್ತು. ಯಾಕಂದರೆ ಪಂಚಾಯತ್ ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ ಕ್ಲಾಸ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ನಿನ್ನೆ ಏನು ಅಂತ ಒಂದು ಕ್ಲಾಸ್ ಸಿಕ್ಕಿರಲಿಲ್ಲ. ಈ ಒಂದು ಚಟುವಟಿಕೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಫನ್ ಇತ್ತು ಅಂತಲೇ ಹೇಳ್ಬೋದು. ಫಸ್ಟಿಗೆ ಇಲ್ಲಿ ಚೈತ್ರ ಅವರು ಮತ್ತು ರಜತ್ ಅವರು ಬರ್ತಾರೆ. ಚೈತ್ರ ಅವರು ಇಲ್ಲಿ ಹೇಳೋದೇ ಇಲ್ಲ, ಒಂದಕ್ಕೆ ಮಾತ್ರ ಇಲ್ಲಿ ಹೇಳ್ತಾರೆ, ಇದು ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಸಾಂಗ್ ಇಲ್ಲಿ ಹೇಳ್ತಾರೆ. ಬಟ್ ಸ್ವಲ್ಪ ಮಾಡೋದು ಕಷ್ಟ ಅನ್ನಿಸ್ಬೋದು. ಫಸ್ಟ್ ಇಲ್ಲಿ ಒಬ್ಬೊಬ್ಬರು ಯಾರ್ಯಾರನ್ನ ಪೇರ್ ಕರೀತಾರೋ ಅವ್ರು ಚೆನ್ನಾಗಿ ಗೊತ್ತು, ಯಾರ್ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಚೈತ್ರ ಅವರು ರಜತ್ ಅವರು ಬಂದಾದ್ಮೇಲೆ ನೆಕ್ಸ್ಟ್ ಗಿಲ್ಲಿಯವರು ಕಾವ್ಯವರು ಬರ್ತಾರೆ. ಸ್ವಲ್ಪ ಇಲ್ಲಿ ಇವರಿಬ್ರಿಗೂ ಏನೊಂದು ಸಾಂಗ್ ಕೊಟ್ಟಿದ್ರು, ಸ್ವಲ್ಪ ಸಾಂಗ್ ಕಷ್ಟ ಆಯಿತು ಅಂತ ಅನ್ನಿಸ್ತು. ಯಾಕಂದರೆ 2000 ಯಂಗ್ ಲೇಡಿ ಅದು ಸ್ವಲ್ಪ ಹೇಳೋದು ಕಷ್ಟ, ಅಂದರೆ ಡ್ಯಾನ್ಸ್ ಮಾಡಿ ತೋರಿಸೋದು ಕಷ್ಟ. ಈಸಿ ಅಂದರೆ ಇಲ್ಲಿ ಹೀರೋ ಹೆಸರನ್ನ ಈಸಿಯಾಗಿ ಹೇಳ್ಬೋದು, ಬಟ್ ಡ್ಯಾನ್ಸ್ ಮಾಡಿ ತೋರಿಸೋದು ಸಿಕ್ಕಾಪಟ್ಟೆ ಇಲ್ಲಿ ಕಷ್ಟ. ಎರಡನೇ ಸಾಂಗ್ ಕೊಡ್ತಾರೆ, ನೀ ಬಂದು ನಿಂತಾಗ ಅಂತ ಅಂದ್ಬಿಟ್ಟು. ಇಲ್ಲಿ ಗಿಲ್ಲಿಯವರು ಹೇಳಬೇಕಾಗುತ್ತೆ, ಕಾವ್ಯವ್ರಿಗೆ ಗೆಸ್ ಮಾಡಬೇಕಾಗುತ್ತೆ. ಹೆಡ್ಫೋನ್ ಹಾಕೊಂಡ್ಬಿಟ್ಟು ಕಾವ್ಯವ್ರು ಕರೆಕ್ಟಾಗಿ ಇಲ್ಲಿ ಗೆಸ್ ಮಾಡಿದ್ರು. ಇನ್ನೊಂದು ಬೇರೆ ಯಾವ್ದಾದ್ರು ಸಾಂಗ್ ಕೊಟ್ಟಿದ್ರೆ ಹೇಳಿರೋರು ಅಂತ ಅನ್ಕೊಂತೀನಿ, ಬಟ್ 2000 ಯಂಗ್ ಲೇಡಿ ಅದು ಸ್ವಲ್ಪ ಕಷ್ಟ ಆಯಿತು ಸಾಂಗು ಕೂಡ. ನೆಕ್ಸ್ಟ್ ಇಲ್ಲಿ ಬರೋದೆ ರಾಶಿಕ್ ಅವರು ಸೂರಜ್ ಅವರು, ಎರಡೂ ಸಾಂಗು ಕೂಡ ಸಿಕ್ಕಾಪಟ್ಟೆ ಈಸಿ ಇತ್ತು. ಅದರಲ್ಲೂ ಕೂಡ ನೋಡಿ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಅಂದ್ಬಿಟ್ಟು ಇತ್ತು, ಈಸಿಯಾಗಿ ಗೆಸ್ ಮಾಡ್ಬೋದು. ಅದು ಉಪೇಂದ್ರ ಅವ್ರದ್ದು, ಮತ್ತೆ ಕಣ್ಣು ಮುಚ್ಕೊಳ್ಳೋದು ಮತ್ತು ಇಲ್ಲಿ ಪ್ರೀತಿ ಅಂತ ತೋರಿಸೋದು ಈಸಿಯಾಗಿ ತೋರಿಸ್ಬಿಡ್ಬೋದು. ಅದಕ್ಕೆ ಅವರು ಈಸಿಯಾಗಿ ಕೂಡ ಇಲ್ಲಿ ಹೇಳಿದ್ರು. ಆನಂತರ ಇಲ್ಲಿ ಹಲ್ಲೋ 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 ಅದು ಸಾಂಗು ಕೂಡ ಈಸಿ ಇತ್ತು, ಎರಡು ಸ್ಟೆಪ್ ಹಾಕಿದ ತಕ್ಷಣ ಹೇಳ್ಬಿಟ್ರು, ಸ್ವಲ್ಪ ಈಸಿ ಇತ್ತು ಅನ್ನಿಸ್ತು. ನೆಕ್ಸ್ಟ್ ಇಲ್ಲಿ ರಘು ಅವರು ಅಶ್ವಿನಿ ಅವರು ಬರ್ತಾರೆ, ಏನೂ ಕೂಡ ಇಲ್ಲಿ ಮಾಡೋದೇ ಇಲ್ಲ, ಸ್ವಲ್ಪ ಅನ್ಕೊಳ್ಬೋದು. ಹೌದು, ಇಲ್ಲಿ ರಘು ಅವ್ರು ಹೇಳ್ತಾ ಕೂಡ ಎಕ್ಸ್ಪೀರಿಯನ್ಸು ಸೇರಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಎಕ್ಸ್ಪೀರಿಯನ್ಸ್ನೇ ಕರ್ಸ್ಬಿಟ್ಟು ನಿಲ್ಲಿಸಿ ಹೇಳಿದಾಗ ಏನೂ ಕೂಡ ಇಲ್ಲಿ ಬರಲೇ ಇಲ್ಲ, ಸುಮ್ಮನೆ ನಗ್ತಾಳೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ಲಿಲ್ಲ ಅವರು. ನೆಕ್ಸ್ಟ್ ಇಲ್ಲಿ ರವಿವರ್ಮನ ಕುಂಚನ ಅದು ಈಸಿಯಾಗಿ ಹೇಳ್ಬೋದಿತ್ತು, ಮೊನ್ನೆ ಮಾಡಿ ತೋರಿಸ್ಬೋದಿತ್ತು ರಘು ಅವರು. ಹೆಡ್ಫೋನ್ ಹಾಕೊಂಡಿದ್ದು ಇಲ್ಲಿ ಅಶ್ವಿನಿ ಅವರು, ಬಟ್ ಅವ್ರು ಮಾಡಿ ತೋರಿಸ್ಲಿಲ್ಲ. ಎಲ್ಲರೂ ಕೂಡ ನಗ್ತಾರೆ, ಯಾಕಂದರೆ ಅವ್ರು ತೋರಿಸಿದ್ದು ಕೂಡ ಅದೇ ರೀತಿ ಇಲ್ಲಿ ಇತ್ತು ರಘು ಅವರು ಕೂಡ. ನೆಕ್ಸ್ಟ್ ಇಲ್ಲಿ ಮಾಳು ಅವರು ರಕ್ಷಿತ್ ಅವರು ಬರ್ತಾರೆ. ಸ್ವಲ್ಪ ಇಲ್ಲಿ ರಕ್ಷಿತ್ ಅವರಿಗೆ ಕನ್ನಡ ಓದೋದು ಪ್ರಾಬ್ಲಮ್ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಅವ್ರು ಹಾಡು ಅರ್ಥ ಆಗಿತ್ತು, ಮಾಡಿ ತೋರಿಸೋ ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಯಿತು. ನೆಕ್ಸ್ಟ್ ಇಲ್ಲಿ ಧ್ರುವಂತ್ ಅವ್ರು ಬಂದು ಹೇಳ್ತಾರೆ ಕಿವಿಯಲ್ಲಿ ಅದು ಯಾವ ಹಾಡಿದೆ ಸ್ವಲ್ಪ ಇಲ್ಲಿ ಹೇಳಿ ಅಂತ ಬಿಟ್ಟು ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ. ಹಾಡೋದು ಏನು ಅಂತ ಹೇಳಿ ಆದಮೇಲೆ ಇಲ್ಲಿ ಕರೆಕ್ಟಾಗಿ ರಕ್ಷಿತ್ ಅವ್ರು ಮಾಡಿ ತೋರಿಸ್ತಾರೆ. ಮಾಳು ಅವ್ರು ಕರೆಕ್ಟಾಗಿ ಹೇಳ್ತಾರೆ, ಹೊಡಿಮಗ ಸಾಂಗು ಜೋಗಿ ಸಿನಿಮಾದು ಸಖತ್ತಾಗಿತ್ತು. ಇಲ್ಲಿ ಗೆದ್ದಿದ್ದಾರಪ್ಪ ಅಂತಂದ್ರೆ ರಾಶಿಕ್ ಅವರು ಸೂರಜ್ ಅವರು, ಈಜಿ ಸಾಂಗ್ ಸಿಕ್ಕಿತ್ತು, ಎರಡೂ ಕೂಡ ಇಲ್ಲಿ ಕರೆಕ್ಟಾಗಿ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ನಾಮಿನೇಷನ್ ಇಂದ ಇಬ್ಬರನ್ನ ಸೇವ್ ಮಾಡ್ತಾರೆ. ಫಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಸೇವ್ ಆಗ್ತಾರೆ. ನಿನ್ನೆ ಎಪಿಸೋಡ್ ಅಲ್ಲಿ ಧ್ರುವಂತ್ ಅವ್ರು ಸೇವ್ ಆಗಿದ್ರು, ಇವತ್ತಿನ ಎಪಿಸೋಡ್ ಅಲ್ಲಿ ರಕ್ಷಿತ್ ಅವ್ರು ಫಸ್ಟ್ ಇಲ್ಲಿ ಸೇಫ್ ಆಗ್ತಾರೆ. ನೆಕ್ಸ್ಟ್ ಇಲ್ಲಿ ಗಿಲ್ಲಿ ಅವ್ರನ್ನ ಸೇಫ್ ಮಾಡ್ತಾರೆ. ಫಸ್ಟ್ ಏನಾಗುತ್ತೆ ಅಂತಂದ್ರೆ ಗಿಲ್ಲಿ ಅವರು ಸೇಫ್ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ಕಾಮಿಡಿ ಮಾಡ್ತಾರೆ, ನಾನು ಇನ್ನೂ ಹೇಳೇ ಇಲ್ಲ, ಆಕ್ಟಿವಿಟಿ ರೂಮ್ಗೆ ಕರೆಸ್ಬಿಟ್ಟು ನಿಮ್ಗೆ ಹೆಂಗೆ ಸೇವ್ ಮಾಡ್ತೀನಿ ಅಂತ ಕೇಳ್ತಾರೆ. ಹೌದು, ಕಾಮಿಡಿ ನೋಡಿ, ಇಲ್ಲೂ ಕೂಡ ಎಲ್ಲರೂ ಕೂಡ ಕಾಮಿಡಿ ಮಾಡ್ತಾನೆ ಇರ್ತಾರೆ. ಒಂದು ರಿಯಾಲಿಟಿ ಶೋ ಅಂತಂದ್ಮೇಲೆ ಎಲ್ಲಾನು ಇರಬೇಕಾಗುತ್ತಲ್ವಾ, ನವರಸಗಳು ಇದ್ರೇ ಅದೊಂದು ರಿಯಾಲಿಟಿ ಶೋ ಅಂತ ಅನ್ನಿಸ್ಕೊಳ್ಳೋದು. ಆದರೆ ಅಶ್ವಿನಿ ಅವ್ರು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಿ ಗಿಲ್ಲಿಯವ್ರ ಬಗ್ಗೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಕಾಮಿಡಿ ಕೂಡ ಇಲ್ಲಿ ಮಾಡ್ತಾರೆ. ಗಿಲ್ಲಿ ಅವರು ಸೇವ್ ಆಗಿದ ತಕ್ಷಣ ಫಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಸೇವ್ ಆಗ್ತಾರೆ, ಆನಂತರ ಎರಡನೇದಾಗಿ ಇಲ್ಲಿ ಗಿಲ್ಲಿ ಅವ್ರನ್ನ ಸೇವ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾನೇನು ತಪ್ಪು
ಮಾಡಿದೀನೋ ಅದನ್ನ ತಿದ್ದುಕೊಂಡು ಆಟ ಆಡ್ತೀನಿ ಅಂತ ಇಲ್ಲಿ ಗಿಲ್ಲಿಯವರು ಹೇಳ್ತಾರೆ. ನಿಜವಾಗ್ಲೂ ಕೂಡ ಸಖತ್ ಖುಷಿ ಆಗುತ್ತೆ. ಹೌದು, ತಪ್ಪು ಮಾಡಿರ್ತಾರೆ, ಎಲ್ಲಾ ವಿಚಾರದಲ್ಲೂ ಕೂಡ ತಪ್ಪು ಅಂತ ಹೇಳಕ್ಕಾಗಲ್ಲ, ಕೆಲವೊಂದು ವಿಚಾರಗಳಲ್ಲಿ ತಪ್ಪಾಗಿದೆ, ಅದನ್ನ ತಿದ್ದುಕೊಂಡು ಆಡ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಇದನ್ನ ಕೆಲವೊಬ್ರು ಅರ್ಥ ಮಾಡ್ಕೋಬೇಕು. ನಿಜವಾಗ್ಲೂ ಕೂಡ ಅಶ್ವಿನಿ ಅವರಂತವ್ರು ಮತ್ತೆ ಇಲ್ಲಿ ಧ್ರುವಂತ ಅಂತವ್ರು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಾದ್ಮೇಲೆ ಆಕ್ಟಿವಿಟಿ ಲ್ಯಾಡರು ಮತ್ತಿಲ್ಲಿ ಹಾವು ಯಾರು ಅಂತ ಅಂದ್ಬಿಟ್ಟು, ನಿಜವಾಗ್ಲೂ ಕೂಡ ಹಾವು ಏನಿ ಆಟ ಅಂತ ಬಂದಾಗ ಹೌದು ಇಲ್ಲಿ ಹಾವು ಕಚ್ಚಿದ ತಕ್ಷಣ ಕೆಳಗಡೆ ಬರ್ತಾರೆ. ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಅವ್ರ ಜೊತೆಲಿ ಇರೋರೇ ಕೆಲವೊಬ್ರು ಹಾವಾಗಿ ಅವ್ರನ್ನ ಕಚ್ತಾ ಇದಾರೆ. ಆದ್ರೆ ಎಲ್ಲರೂ ಕೂಡ ಇಲ್ಲಿ 90% ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿಯವರು ಹಾವು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಸ್ವಲ್ಪ ಹುಷಾರಾಗಿ ಇರಬೇಕಾಗುತ್ತೆ, ಯಾಕಂದ್ರೆ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಬೇಕು ಅಂತಂದ್ರೆ ಸ್ವಲ್ಪ ಗಿಲ್ಲಿಯವರಿಂದ ಇವರೆಲ್ಲರೂ ಕೂಡ ದೂರ ಇರಬೇಕು. ಯಾಕಂದ್ರೆ ಹಾವು ಕಚ್ಚುತ್ತಲ್ವಾ, ಹಾವು ಅಂತಂದಿದ ತಕ್ಷಣ ಅದು ಶಿವನ ಕತ್ತಲ್ಲಿ ಇರುತ್ತೆ. ಬರೀ ಹಾವು ಏನಿ ಆಟ ಒಂದೇ ಅಲ್ಲ, ಹಾವು ಅಂತಿದ್ದ ತಕ್ಷಣ ಎಲ್ರಿಗೂ ಕೂಡ ಇಲ್ಲಿ ಸ್ವಲ್ಪ ಭಯ ಇರುತ್ತೆ. ನಿಜವಾಗ್ಲೂ ಕೂಡ ಅವ್ರು ಕೊಟ್ಟಿದ್ದು ಕರೆಕ್ಟೇ, ಬಟ್ ಅವ್ರು ಕೊಟ್ಟಿರೋ ರೀಸನ್ ಕರೆಕ್ಟ್ ಅಲ್ಲ. ಹೌದು, ಹಾವು ಅಂದಿದ ತಕ್ಷಣ ಶಿವನ್ಗೂ ಕೂಡ ಇಲ್ಲಿ ಕತ್ತಲ್ಲಿ ಸುತ್ಕೊಂಡಿರುತ್ತೆ, ಅವರಿಂದ ಎಲ್ಲರೂ ಕೂಡ ದೂರ ಇರಲಿ. ಹಾಗಂದ್ರೆ ಇವರೆಲ್ಲರೂ ಅನ್ಕೊಂಡಿರೋ ಪ್ರಕಾರ ಗಿಲ್ಲಿಯವರು ಹಾವು ವಿಷ ಕಾರ್ತಾರೆ ಅಂತ ಬಿಟ್ಟು, ಮತ್ತೆ ವಿಷ ಕಾರೋರ ಹತ್ರ ಯಾಕೆ ಮಾತಾಡ್ತೀರಾ, ಅವರು ಕಾಮಿಡಿ ಮಾಡಿದಾಗ ಯಾಕೆ ತಗೊಂತೀರಾ? ಇಲ್ಲಿ ಚೈತ್ರ ಕುಂದಾಪುರ ಅವ್ರು ಇರ್ಬೋದು, ಸೂರಜ್ ಅವ್ರು ಇರ್ಬೋದು, ರಾಶಿಕಾ ಅವ್ರು ಇರ್ಬೋದು, ಎಲ್ಲರೂ ಕೂಡ ಅಲ್ಲಿ ಕೂತಾಗ ಕಾಮಿಡಿ ಏನಾದ್ರು ಇಲ್ಲಿ ಗಿಲ್ಲಿ ನಟ ಅವ್ರು ಮಾಡ್ತಾ ಇದ್ರೆ ನಗಾಡ್ತಿರ್ತಾರೆ. ಯಾಕೆ ನಗಾಡ್ಬೇಕು? ಅವರು ವಿಷ ಕಾರ್ತಾರೆ ಅಂತ ಗೊತ್ತಲ್ವಾ, ಅವರಿಂದ ದೂರ ಇರಬೇಕು. ನೋಡಿ, ಅವ್ರು ಕಾಮಿಡಿ ಮಾಡಿದಾಗ ಎಲ್ಲರೂ ಕೂಡ ತಗೊಂತಾರೆ, ಬಟ್ ಆದ್ರೆ ವಿಷಕಾರಿ ಅಂತ ಕೊಡ್ತಾರೆ. ಅದೇ ಜೊತೆಲೇ ಇದ್ಬಿಟ್ಟು ಬೆನ್ನುಗ್ ಚೂರಿ ಹಾಕ್ತಾರೆ ಅಂತಾರಲ್ಲ, ಇವ್ರನ್ನ ನೋಡ್ಕೊಂಡು ಕಲ್ತ್ಕೋಬೇಕು. ಆ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಫಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಬರ್ತಾರೆ. ಈ ಒಂದು ಚಟುವಟಿಕೆ ಸ್ಟಾರ್ಟ್ ಆಗಿದ ತಕ್ಷಣ ರಕ್ಷಿತ್ ಅವ್ರ ಹೆಸರನ್ನ ಕರೆದಿದ ತಕ್ಷಣ ಅವ್ರು ಬಂದು ನಿಂತ್ಕೊಂಡು ಹೇಳ್ತಾರೆ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ, ಯಾಕಂದ್ರೆ ಅಷ್ಟೊಂದು ಜಗಳ ಆಡಿದ್ರು. ನಾಮಿನೇಷನ್ ವಿಚಾರ ಅಂತ ಬಂದಿದ ತಕ್ಷಣ ಗಿಲ್ಲಿ ಅವ್ರಿಗೆ ಮತ್ತೆ ಕಾವ್ಯ ಅವ್ರಿಗೆ ನಾಮಿನೇಟ್ ಮಾಡಿದ್ರು. ನೀವು ತುಂಬಾ ಇಲ್ಲಿ ಸೇಫ್ ಆಗಿ ಮಾಡ್ತೀರಾ, ನೀವು ಸೆಲ್ಫ್ ಇಶ್ಯೂ, ನಿಮಗಿಂತ ಮಾಡುವವ್ರು ಬೆಟ್ರು ಅಂತ ಇಲ್ಲಿ ಹೇಳಿದ್ರು. ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ. ಇಲ್ಲಿ ಲ್ಯಾಡರ್ ಅಂತ ಬಂದಾಗ ರಕ್ಷಿತ್ ಅವರು ಗಿಲ್ಲಿ ಅವ್ರಿಗೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಶಾಕಿಂಗ್ ಅಂತಾನೆ ಹೇಳ್ಬೋದು. ಬಟ್ ಇವರಿಬ್ರು ಬಾಂಡಿಂಗ್ ಚೆನ್ನಾಗಿದೆ. ಹೌದು, ಇಲ್ಲಿ ರಕ್ಷಿತ್ ಅವ್ರು ಮಾಡ್ತಿರೋ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಎಲ್ಲಾದ್ರೂ ಕೂಡ ಚೆನ್ನಾಗಿ ಆಟ ಆಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಬಟ್ ಕೆಲವೊಂದು ವಿಚಾರ, ಸೂಕ್ಷ್ಮವಾದ ವಿಚಾರಗಳು, ಇಲ್ಲಿ ರಘುರ್ ಏನ್ ತಪ್ಪು ಮಾಡ್ತಾ ಇದ್ರು, ಇಲ್ಲಿ ರಕ್ಷಿತ್ ಅವರು ಸೇಮ್ ಅದೇ ತಪ್ಪು ಮಾಡ್ತಾರೆ ಅಂತ ನನಗನ್ನಿಸ್ತು. ಕೆಲವೊಂದು ವಿಚಾರಗಳಲ್ಲಿ ಒಂದು ಊಟದ ವಿಚಾರ ಇರ್ಬೋದು, ಮತ್ತೆ ಇಲ್ಲಿ ಕೆಲಸನ ಡಿವೈಡ್ ಮಾಡಿದಾಗಿರ್ಬೋದು, ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಒಂದು ವಿಚಾರಗಳನ್ನ ತಿದ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ರಕ್ಷಿತ್ ಅವರು ಲ್ಯಾಡರ್ ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರಿಗೆ ಕೊಡ್ತಾರೆ, ಹಾವು ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತವ್ರಿಗೆ ಕೊಡ್ತಾರೆ. ಹೌದು, ಇಲ್ಲಿ ವಿಷ ಕಾರ್ತಾ ಇದಾರೆ. ಅದು ಅವ್ರು ಇಲ್ಲಿ ಹೇಳ್ತಾರೆ ಎಷ್ಟು ವಿಷ ಕಾರ್ತಾರೆ ಅಂತಂದಾಗ ಫಸ್ಟ್ ಇಲ್ಲಿ ಧ್ರುವಂತವ್ರು ನಮ್ಮ ಜೊತೆ ಕ್ಲೋಸ್ ಇದ್ರು, ಅಂದ್ರೆ ಅಣ್ಣ ಅಣ್ಣ ಮತ್ತೆ ತಂಗಿ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾ ಇದ್ರು. ಹೌದು, ಬಟ್ ಅವ್ರು ಏನು ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರಿಗೆ ಅರ್ಥ ಆದ್ಮೇಲೆ ಇಬ್ರು ಕೂಡ ಇಲ್ಲಿ ಡೆಡ್ ಆಪೋಸಿಟ್ ಆಗಿ ಇಲ್ಲಿದ್ದಾರೆ. ಧ್ರುವಂತವ್ರಿಗಂತೂ ಇವ್ರು ಕಂಡ್ರೆ ಆಗೋದೇ ಇಲ್ಲ, ಮಕ ನೋಡೋಕ್ಕೂ ಇಷ್ಟ ಇಲ್ಲ. ಆಕ್ಚುಲ್ ಆಗಿ ಅವರೇ ಹೇಳ್ಕೊಂಡಿದ್ದಾರೆ ಇದನ್ನ. ಆಮೇಲೆ ಇವರು ರಕ್ಷಿತ್ ಅವ್ರು ಕೂಡ ಇಲ್ಲಿ ಹೇಳಿದ್ರು ಅಣ್ಣ ಅಂತ ಅಂದ್ಬಿಟ್ಟು ಕರೆಯಲ್ಲ ಅಂತ ಅಂದ್ಬಿಟ್ಟು. ಹೌದು, ಅಷ್ಟೊಂದು ವಿಷ ಕಾರ್ತಾ ಇದ್ದಾರೆ ಇಲ್ಲಿ ಧ್ರುವಂತವರು ಕೂಡ. ಅದೇ ಸೇವ್ ಆಗ್ತಾ ಇದಾರೆ ನಿಜವಾಗ್ಲೂ ಕೂಡ ಇಲ್ಲಿ ಗೊತ್ತಿಲ್ಲ. ಮತ್ತೆ ಇಲ್ಲಿ ಎರಡನೇದಾಗಿ ರಘು ಅವ್ರು ಬರ್ತಾರೆ. ನೋಡಿ, ಲ್ಯಾಡರ್ ಅಂತ ಅಂದ್ಬಿಟ್ಟು ಮಾಳುವರು ಕೊಡ್ತಾರೆ, ಮತ್ತೆ ಹಾವು ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಕೊಡ್ತಾರೆ. ಇವರೊಂದು ರೀಸನ್ ಏನ್ ಕೊಡ್ತಾರೋ ನಿಜವಾಗ್ಲೂ ಕೂಡ ಅದು ಪರ್ಟಿಕ್ಯುಲರ್ ಆದ ರೀಸನ್ ಇರಲ್ಲ, ಪ್ರಾಪರ್ ಅಂತಾನು ಕೂಡ ಇಲ್ಲಿ ಅನ್ಸಲ್ಲ. ಕೆಲವೊಬ್ರು ಅಬ್ಸರ್ವ್ ಮಾಡಿ ಇಲ್ಲಿ ರಘು ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಆ ಒಂದು ಬಟ್ಟೆ ವಿಚಾರ ಜಗಳ ಆಗಿದ ತಕ್ಷಣನೇ ಫುಲ್ ಡೆಡ್ ಆಪೋಸಿಟ್ ಆಗ್ಬಿಟ್ಟಿದ್ದಾರೆ ಗಿಲ್ಲಿ ನಟವ್ರಿಗೆ. ಗಿಲ್ಲಿ ಅವ್ರು ಕೂತ್ಕೊಂಡ್ರೆ ತಪ್ಪು, ನಿಂತ್ಕೊಂಡ್ರೆ ತಪ್ಪು, ಯಾರನ್ನ ಜೊತೆ ಮಾತಾಡಿದ್ರೆ ತಪ್ಪು, ಅವ್ರು ಹಾಸ್ಯ ಮಾಡಿದ್ರು ಕೂಡ ಇಲ್ಲಿ ತಪ್ಪು. ಟೋಟಲ್ ಓವರ್ ಆಲ್ ಗಿಲ್ಲಿ ಅವ್ರು ಏನೇ ಮಾಡಿದ್ರು ತಪ್ಪು ಅಂತ ಅಂದ್ಬಿಟ್ಟು ರಘು ಅವರು ಮಾತಾಡ್ತಿದ್ರೆ ಅವರ ಒಂದು ಪರ್ಸನಾಲಿಟಿನ ಇಲ್ಲಿ ಚೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ನಿಜವಾಗ್ಲೂ ಕೂಡ ಇಲ್ಲಿ ರಘು ಅವ್ರ ವಿರುದ್ಧ ವಿಷ ಕಾರ್ತಾ ಇರೋದು ಯಾರು? ಅಷ್ಟೆಲ್ಲ ಇಲ್ಲಿ ಅಶ್ವಿನಿ ಅವರು ಬೈದ್ರು, ಏನೋ ಬಾರೋ ಹೋಗೋ ಈ ಥರ ಎಲ್ಲ ವರ್ಡ್ಸ್ ಬೈದ್ರು ಕೂಡ ಇಲ್ಲಿ ಗಿಲ್ಲಿ ಅವ್ರು ಹೇಳಿದ್ರು ನೀವೆಲ್ಲ ಮಾತಾಡಬೇಡ ಅಣ್ಣ, ಅಲ್ಲಿ ಹೋಗ್ಬಿಟ್ಟು ಅವರೇ ಸಮಾಧಾನ ಆಗ್ತಾರೆ ಬಿಡು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆ ವೀಕಲ್ಲಿ ಇವ್ರು ಏನಪ್ಪಾ ಮಾಡ್ತಾ ಇದ್ದಾರೆ ಅಂತಂದ್ರೆ ಜೊತೆಗೆ ಇದ್ದು ಜೊತೆಗೆ ತಿಂದು ಉಂಡು ಅವರಿಂದ ಏನು ಹೆಲ್ಪ್ ಬೇಕು ಅವೆಲ್ಲ ತಗೊಂಡು ಅದೇ ಅವ್ರು ಏನು ಕಾಮಿಡಿ ಮಾಡ್ತಾರೆ ಈ ಥರ ಎಲ್ಲ ಮಾಡಿಬಿಟ್ಟು ಕೊನೆಗೆ ಇಲ್ಲಿ ಗಿಲ್ಲಿ ಅವ್ರನ್ನೇ ಕೆಟ್ಟವರಾಗಿ ಇಲ್ಲಿ ನಿಲ್ಲಿಸಿದ್ರು. ಅಂದರೆ ಅವರೊಂದು ಆಟಕ್ಕೆ ಇಲ್ಲಿ ತೊಂದರೆ ಆಗ್ತಿರೋದೇ ಗಿಲ್ಲಿಯವರು ಅಂತ ಇಲ್ಲಿ ರೀಸನ್ ಕೊಡ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ವೀಕ್ಷಕರೇ? ನಿಮಗೇನು ಅನ್ಸುತ್ತೆ ಇದ್ರ ಬಗ್ಗೆ? ನಿಜವಾಗ್ಲೂ ಕೂಡ ಇಲ್ಲಿ ಗಿಲ್ಲಿಯವರು ರಘು ಅವ್ರ ಆಟಕ್ಕೆ ವಿಷ ಕಾರ್ತಾ ಇದ್ದಾರಾ? ಯಾಕಂದರೆ ಮಾಳುವವ್ರು ಏನಿ ಅಂತ ಕೊಟ್ರಲ್ಲ, ಅವರು ಯಾರು ಬೇಕಾದ್ರೂ ಕೊಡ್ಬೋದು, ಬಟ್ ಇಲ್ಲಿ ಹಾವು ಅಂತ ಬಂದಾಗ ವಿಷ ಕಾರ್ತಾರೆ ಅಂತ ಹೇಳಿದ್ದು ಏನೋ ಇಷ್ಟ ಆಗಲಿಲ್ಲ. ಯಾಕಂದರೆ ಆ ರೀತಿಯಾಗಿ ಇಲ್ಲಿ ಗಿಲ್ಲಿಯವ್ರು ವಿಷ ಕಾರಿಲ್ಲ. ನಿನ್ನೆ ಕಿಚ್ಚನ ಪಂಚಾಯಿತಿಲೂ ಕೂಡ ಇಲ್ಲಿ ಹೇಳಿದ್ರು ರಘು ಅವರನ್ನ ಬಿಟ್ಟರು ಕೂಡ ನಾನು ಅವ್ರ ಫ್ರೆಂಡ್ಶಿಪ್ನ ಬಿಡಲ್ಲ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಇಲ್ಲಿ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಸ್ಪಂದನ ಅವ್ರು ಬರ್ತಾರೆ, ಲ್ಯಾಡರ್ ಅಂತ ಧನುಷ್ ಅವ್ರ ಹೆಸರನ್ನ ತಗೊಂತಾರೆ, ರಾಶಿಕ್ ಅವ್ರಿಗೆ ವಿಷ ಕಾರ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ನೋಡಿ, ಕೆಲವೊಬ್ರು ಮನಸ್ಸಲ್ಲಿ ಏನಪ್ಪಾ ಅಂತ ಇದೆ ಅಂದ್ರೆ ಹೌದು ಕೆಲವೊಬ್ರು ಏಣಿ ಆಗ್ತಾ ಇದ್ರೆ ಕೆಲವೊಬ್ರು ವಿಷ ಕಾರ್ತಾ ಇದ್ದಾರೆ. ಇದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಪಂದನ ಅವ್ರ ಮಾತ್ರ ಕರೆಕ್ಟಾಗಿ ಹೇಳಿದ್ರು. ಇಲ್ಲಿ ಏನೇ ಇದ್ರೂ ಕೂಡ ಧನುಷ್ ಅವ್ರ ಹತ್ರ ಅವರು ತುಂಬಾ ಚೆನ್ನಾಗಿ ಬಾಂಡಿಂಗ್ ಇದೆ, ಅವ್ರು ಏನೇ ಆದ್ರೂ ಕೂಡ ಹೋಗಿ ಇಲ್ಲಿ ಶೇರ್ ಮಾಡ್ಕೊಂತಾರೆ.
ಹೇಳ್ತಾರೆ. ಅವರು ಧನುಷ್ ಅವ್ರಿಗಿಂತ ಇಲ್ಲಿ ಕಾವ್ಯ ಅವ್ರಿಗೂ ಕೂಡ ಇಲ್ಲಿ ಲ್ಯಾಡರ್ ಅಂತ ಕೊಡ್ಬೋದಿತ್ತು. ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಒಂದು ವಿಚಾರ ಬರುತ್ತಲ್ವ, ಸೇವ್ ಆಗ್ಬೇಕಾದ್ರೆ ಅವ್ರು ಹೇಳ್ತಾರೆ ನನ್ನ ಅಕ್ಕ ತಂಗಿ ಇರ್ಬೋದು ಅವರು ಕೂಡ ಇಷ್ಟು ಮಾಡಿಲ್ಲ, ಅಷ್ಟೊಂದು ತುಂಬಾ ಚೆನ್ನಾಗಿ ನನ್ನ ನೋಡ್ಕೊಂಡ್ರು ಕಾವ್ಯ ಅವರು, ಏನೇ ಒಂದು ಪರ್ಸನಲ್ ಮ್ಯಾಟ್ರ್ ಬಂದಾಗೂ ಕೂಡ ಕುತ್ಕೊಳ್ಳೋಕ್ಕಾಗಲಿಲ್ಲ, ನಿಂತ್ಕೊಳ್ಳೋಕ್ಕಾಗಲಿಲ್ಲ, ಏನು ಕೂಡ ಅಸಹ್ಯ ಪಟ್ಕೊಳ್ದೆ ಮಾಡಿದ್ರು ಅಂತ ಕೂಡ ಇಲ್ಲಿ ಹೇಳಿದ್ರು. ಆದರೆ ಲ್ಯಾಡರ್ ಅಂತ ಅಂದ್ಬಿಟ್ಟು ಧನುಷ್ ಅವ್ರಿಗೆ ಕೊಟ್ಟರು. ಪರವಾಗಿಲ್ಲ, ಏನು ಕೂಡ ಬೇಜಾರಿಲ್ಲ. ಯಾಕಂದ್ರೆ ಇಬ್ರು ಅಂತ ಬಂದಾಗ ಎರಡು ಕಣ್ಣಲ್ಲಿ ಯಾವ ಕಣ್ಣು ಬೇಕು ಅಂತಂದ್ರೆ ನಾವು ಎರಡು ಕಣ್ಣು ಬೇಕು ಅಂತ ಹೇಳ್ತೀವಿ ಹೊರತು ಒಂದು ಕಣ್ಣು ಬೇಕು ಅಂತ ಹೇಳಲ್ಲ. ಅದೇ ರೀತಿ ಇಲ್ಲಿ ಸ್ಪಂದನ ಅವ್ರು ಕೂಡ ಇಲ್ಲಿ ಹೇಳಿದ್ರು. ರಾಶಿಕ್ ಅವ್ರು ವಿಷಯ ಕಾರ್ತಾ ಇದ್ದಾರೆ, ಇಲ್ಲಿ ಗಿಲ್ಲಿ ಅವ್ರ ವಿರುದ್ಧನೂ ವಿಷಯ ಕಾರ್ತಾ ಇದ್ದಾರೆ, ಮತ್ತೆ ಇಲ್ಲಿ ಸ್ಪಂದನ ಅವ್ರ ಹತ್ರನೂ ಕೂಡ ವಿಷಯ ಕಾರ್ತಾ ಇದ್ದಾರೆ. ಇಲ್ಲಿ ಸೂರಜ್ ಅವ್ರು ಬರೋಕ್ಕೂ ಮುಂಚೆನೆ ಇಲ್ಲಿ ರಾಶಿಕ್ ಅವರು ಸ್ಪಂದನ ಅವ್ರ ಹತ್ರನೇ ಜಾಸ್ತಿ ಇಲ್ಲಿ ಕುತ್ಕೊಂಡು ಮಾತಾಡೋದಿರ್ಬೋದು, ಏನೇ ಇದ್ರು ಕೂಡ ಜಾಸ್ತಿ ಸ್ಪಂದನ ಅವ್ರ ಜೊತೆ ಇದ್ರು. ಇಲ್ಲಿ ಸ್ಪಂದನ ಅವರಿಂದ ದೂರ ಆಗಿದ ತಕ್ಷಣ ರಾಶಿಕಾ ಅವರು ಇಲ್ಲಿ ಸ್ಪಂದನ ಅವ್ರು ಯೋಚನೆ ಮಾಡಿದ್ರು ಅಂತ ಕೂಡ ಇಲ್ಲಿ ಹೇಳಿದ್ರು. ಅವ್ರಿಗೋಸ್ಕರ ಅವ್ರು ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅಂತಂದ್ರೆ ಎಲ್ರಿಗೂ ಕೂಡ ಹಾಗೆ ಅನ್ಸುತ್ತೆ, ನನ್ನ ಮೇಲೆ ಅವ್ರು ವಿಷಯ ಕಾರ್ಬಿಟ್ಲಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ಸ್ಪಂದನ ಅವ್ರು ಕೊಟ್ಟಿದ್ದು ಕರೆಕ್ಟ್ ಆಗೇ ಇತ್ತು, ಲ್ಯಾಡರ್ ಅಂತ ಧನುಷ್ ಮತ್ತೆ ಇಲ್ಲಿ ರಾಶಿಕಾ ಅವರು ಹಾವು ಅಂತ ಅಂದ್ಬಿಟ್ಟು. ನಿಮಗೇನು ಅನಿಸ್ತು, ಇಲ್ಲಿ ಸ್ಪಂದನ ಅವ್ರು ಕೊಟ್ಟಿದ್ದು ಕರೆಕ್ಟ್ ಅನ್ನಿಸ್ತಾ ತಪ್ಪು ಅನ್ನಿಸ್ತಾ, ಈ ವಿಚಾರದಲ್ಲಿ ನಿಮ್ಮ ಒಂದು ಅನಿಸಿಕೆ ಏನಿದೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಸೂರಜ್ ಅವರು ಬರ್ತಾರೆ, ಇದು ಎಕ್ಸ್ಪೆಕ್ಟೆಡೇ ಬಿಡಿ, ಎಲ್ಲರೂ ಕೂಡ ಹೇಳೋದೇ ಬೇಕಾಗಿಲ್ಲ. ಅವ್ರು ಬಂದ್ಬಿಟ್ಟು ಲ್ಯಾಡರ್ ಹೆಸರನ್ನ ರಾಶಿಕಾ ಅವರು ಕೊಡ್ತಾರೆ, ಮತ್ತೆ ಇಲ್ಲಿ ವಿಷಕಾರಿ ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರಿಗೆ ಕೊಡ್ತಾರೆ. ಇವ್ರು ಹೇಳಿದ ಕಾರಣ ಒಂದು ಸೂಕ್ತವಾದ ಕಾರಣ ಅಂತ ಇಲ್ಲಿ ಅನ್ನಿಸ್ಲಿಲ್ಲ, ತುಂಬ ಹರ್ಟ್ ಆಗುತ್ತೆ. ಪರ್ಸನಲಿ ನನಗೂ ಕೂಡ ಇಲ್ಲಿ ಹರ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಸೂರಜ್ ಅವರು ಹೇಳಿದ್ರು. ಅಂತ ಒಂದು ಹರ್ಟ್ ಆಗೋ ವಿಚಾರ ಇವರೇನು ಮಾತಾಡೇ ಇಲ್ಲ ಗಿಲ್ಲಿಯವರು, ಅದರಲ್ಲೂ ಕೂಡ ವಿಷ ಕಾರ್ತಾರೆ ಅಂತ ಹೇಳಿದ್ರಲ್ಲ, ಅಷ್ಟೊಂದು ವಿಷ ಕಾರೇ ಇಲ್ಲ. ಇನ್ನು ಸೂರಜ್ ಅವರೇ ವಿಷ ಕಾಡ್ತಾ ಇರೋದು, ರಾಶಿಕಾ ಅವ್ರ ಬಗ್ಗೆ ಆ ಥರ ಮಾತಾಡಿದ್ರು, ಮತ್ತೆ ಇಲ್ಲಿ ರಾಶಿಕಾವ್ನ ನಾಮಿನೇಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಸೂರಜ್ ಅವರೇ ಇಲ್ಲಿ ವಿಷ ಕಾರ್ತಾ ಇದ್ದಾರೆ. ಏನು ಮಾಡೋಕ್ಕಲ್ಲ, ಕೆಲವೊಬ್ರಿಗೆ ಹಾಗೆ ಅನ್ನಿಸ್ತದೆ. ಸೂರಜ್ ಅವ್ರಿಗೆ ಸ್ವಲ್ಪ ಇದನ್ನ ಅವ್ರು ಚೇಂಜ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಆದಷ್ಟು ಬೇಗ ಅವ್ರು ಹೊರಗಡೆ ಬರ್ತಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ನೋಡೋಣ, ಯಾಕಂದರೆ ಇವಾಗೇ ಬಾಟಮ್ 3ಯಲ್ಲಿ ಬಂದಾಗ ಅವರು ಸಿಕ್ಕಾಪಟ್ಟೆ ಡೇಂಜರಲ್ಲಿದ್ದರು, ಸ್ವಲ್ಪ ತಿದ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸುತ್ತೆ. ನೆಕ್ಸ್ಟ್ ಇಲ್ಲಿ ಗಿಲ್ಲಿಯವ್ರು ಬರ್ತಾರೆ, ಲ್ಯಾಡರ್ ಅಂತ ಅಂದ್ಬಿಟ್ಟು ಕಾವ್ಯ ಅವರು ಕೊಡ್ತಾರೆ, ವಿಷಕಾರಿ ಅಂತ ಅಂದ್ಬಿಟ್ಟು ಅಶ್ವಿನಿ ಅವರು ಕೊಡ್ತಾರೆ. ಹೌದು, ಇಲ್ಲಿ ಗಿಲ್ಲಿಯವರಿಂದನೂ ಕೂಡ ಎಕ್ಸ್ಪೆಕ್ಟ್ ಮಾಡಿರೋದೆ, ಇಲ್ಲಿ ಕಾವ್ಯ ಅವರಿಗೆ ಲ್ಯಾಡರ್ ಅಂತ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಯಾಕಂದರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸ್ಟ್ಯಾಂಡ್ ತಗೊತಾರೆ ಕಾವ್ಯ ಅವರು ನನ್ನ ಪರ. ಇಲ್ಲಿ ಜಂಟಿಯಾಗಿದ್ದಾಗೂ ಕೂಡ ಇಲ್ಲಿ ಅಷ್ಟೇ ಅಶ್ವಿನಿ ಅವರು ಜಗಳ ಆದಾಗ ಫಸ್ಟ್ ಟೈಮ್ ಅವ್ರ ಬಗ್ಗೆ ನನಗೆ ಒಂದು ಒಳ್ಳೆ ಒಪಿನಿಯನ್ ಕೂಡ ಇಲ್ಲಿ ಇತ್ತು, ಅಲ್ಲಿಂದನೇ ಬಾಂಡಿಂಗ್ ತುಂಬ ಚೆನ್ನಾಗಾಯಿತು ಅಂತ ಇಲ್ಲಿ ಗಿಲ್ಲಿಯವ್ರು ಹೇಳಿದ್ರು. ಹೌದು, ಇಲ್ಲಿ ಅಶ್ವಿನಿ ಅವರು ಬೇಕು ಅಂತಲೇ ಫಸ್ಟ್ ಇಲ್ಲಿ ಕಾವ್ಯ ಅವ್ರನ್ನ ಮತ್ತು ಇಲ್ಲಿ ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡಿದ್ದೆ. ಅವಾಗ ನೋಡಿ ಫಸ್ಟ್ ದಿವಸದಿಂದನೂ ಕೂಡ ಇಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಂಡು ಬಂದಿದ್ದಾರೆ ಗಿಲ್ಲಿಯವರು. ಅದಕ್ಕೆ ಇಲ್ಲಿ ಲ್ಯಾಡರ್ ಅಂತ ಅಂದ್ಬಿಟ್ಟು ಕಾವ್ಯ ಅವ್ರಿಗೆ ಕೊಟ್ಟರು. ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಅವ್ರನ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಹೇಳ್ತಾರೆ ನೀವೇ ಕೊಟ್ಬಿಡಿ ಅಂತ ಅಂದ್ಬಿಟ್ಟು. ರಕ್ಷಿತಾ ಅವ್ರನ್ನ ಲ್ಯಾಡರ್ ಅಂತ ಹೇಳ್ತಾರೆ. ನೋಡಿ ಎಂಥ ಬಾಯಲ್ಲಿ ಎಂಥ ಮಾತು, ನೀನು ಆ ಕ್ಯಾಟಗರಿ ಈ ಕ್ಯಾಟಗರಿ ಅಂತ ಮಾತಾಡಿದ್ರು, ನೀನು ಎಲ್ಲಿಂದ ಬಂದಿದ್ಯಾ ಅಂತ ಕೂಡ ಗೊತ್ತು ಅಂತ ಇಲ್ಲಿ ಹೇಳಿದ್ರು. ಅಂಥವ್ರು ಲ್ಯಾಡರ್ ಆದರು. ಇವಾಗ ಗಿಲ್ಲಿಯವರು ವಿಷಕಾರಿ ಅಂತ ಹೇಳಿದ್ರು. ಇಲ್ಲಿ ನಿಜವಾಗ್ಲೂ ಕೂಡ ಗಿಲ್ಲಿಯವರು ಅಶ್ವಿನಿಯವರಿಂದ ಫೂಟೇಜ್ ಸಿಗ್ತಲ್ಲ, ಗಿಲ್ಲಿಯವರಿಂದನೇ ಅಶ್ವಿನಿಯವ್ರಿಗೆ ಫೂಟೇಜ್ ಸಿಗ್ತಿರೋದು. ಬೇಕು ಅಂತ ಮಾತಾಡಿಸ್ತಾರೆ, ಆನಂತರ ಏನೋ ಒಂದು ಮಾತಾಡೋಕ್ಕೋಗಿ ಏನೋ ಮಾತಾಡ್ಬಿಟ್ಟು ಅದನ್ನು ಹದಗೆಡಿಸ್ಬಿಡ್ತಾರೆ. ಒಟ್ಟಿನಲ್ಲಿ ಅಶ್ವಿನಿಯವ್ರಿಗೆ ಗಿಲ್ಲಿಯವ್ರ ಮ್ಯಾಟ್ರ್ ಬೇಕು. ಎಲ್ಲೇ ಕುತ್ಕೊಂಡಿರಲಿ ಅಥವಾ ಏನಾರ ಕೆಲಸ ಮಾಡ್ತಾ ಇರಲಿ, ಗಿಲ್ಲಿ ಅದನ್ನು ಸರಿಯಾಗಿ ಮಾಡ್ತಾಯಿಲ್ಲ, ಗಿಲ್ಲಿ ಇದನ್ನು ಸರಿಯಾಗಿ ಮಾಡ್ತಾಯಿಲ್ಲ, ಕೆಲಸ ಮಾಡ್ತಾಯಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅವ್ರೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೀಟಾಗಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೂಡ ಇಲ್ಲಿ ಅಶ್ವಿನಿ ಅವರು ಏನಪ್ಪ ಹೇಳ್ತಾರೆ ಅಂತಂದ್ರೆ ಮನ್ಸ್ಗಳನ್ನ ಹೊಡೆಯೋದ್ರಲ್ಲಿ ಗಿಲ್ಲಿಯವರು ಎಕ್ಸ್ಪರ್ಟ್ ಮತ್ತೆ ಮಹಾನ್ ಕುತಂತ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದು ಕುತಂತ್ರಿ ಅಲ್ವಂತೆ, ಮಹಾನ್ ಕುತಂತ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಕುತಂತ್ರಿ ಕೆಲಸನ ಇಲ್ಲಿ ಮಾಡ್ತಿರೋದೇ ಅಶ್ವಿನಿ ಅವರು. ಹತ್ರನೂ ಹೋಗ್ಬಿಟ್ಟು ಒಂದು ವಿಷಕಾರಿ ಬೀಜ ಏನಿರುತ್ತೆ ಅದನ್ನ ಇಲ್ಲಿ ಬಿತ್ತಾ ಇದಾರೆ. ಅಂದ್ರೆ ಅವ್ರ ಮನಸ್ಸಲ್ಲಿ ಇರಲ್ಲ ಗಿಲ್ಲಿಯವ್ರ ಬಗ್ಗೆ ಕೆಟ್ಟ ಭಾವನೆನ, ಇವರೇ ಹೋಗ್ಬಿಟ್ಟು ಜಾಸ್ತಿ ಮಾಡ್ತಾರೆ. ಅಂದ್ರೆ ಕೆಲವೊಬ್ಬರಿಗೆ ಇಲ್ಲಿ ಗಿಲ್ಲಿಯವ್ರ ಕಂಡ್ರೆ ಯಾರ್ಯಾರು ಆಗಲ್ಲ ಅಂತ ಚೆನ್ನಾಗಿ ಗೊತ್ತಿದೆ, ಅವ್ರ ಹತ್ರ ಹೋಗ್ತಾರೆ, ಕುತ್ಕೊಂತಾರೆ, ಮಾತಾಡ್ತಾರೆ, ಅವ್ರು ಸರಿ ಇಲ್ಲ ಅಂತ ಹೋಗ್ಬಿಟ್ಟು ಅವ್ರ ಮನಸ್ಸಲ್ಲಿ ಒಂದು ಇಲ್ಲದೆ ಇರೋದನ್ನ ಭಾವನೆನ ಇವರೇ ಹುಟ್ಟಿಸ್ಬಿಟ್ಟು ಬಂದ್ಬಿಡ್ತಾರೆ. ನೆಕ್ಸ್ಟ್ ಇಲ್ಲಿ ಇವ್ರು ಆಗಿದ ತಕ್ಷಣ ರಾಶಿಕ್ ಅವ್ರು ಬರ್ತಾರೆ. ಸೇಮ್ ಇವ್ರದ್ದು ಎಕ್ಸ್ಪೆಕ್ಟೇಷನ್ ಕರೆಕ್ಟಾಗೇ ಇತ್ತು, ಅದೇ ರೀತಿ ಮಾಡಿದ್ರು. ರಾಶಿಕ್ ಅವರು ಲ್ಯಾಡರ್ನ ಇಲ್ಲಿ ಸೂರಜ್ ಅವರು ಕೊಡ್ತಾರೆ, ಮತ್ತೆ ವಿಷಕಾರಿನ ಇಲ್ಲಿ ಗಿಲ್ಲಿಯವರು ಕೊಡ್ತಾರೆ. ಕೊಟ್ಟಿರೋ ರೀಸನ್ ಅಂತೂ ಕರೆಕ್ಟಾಗಿ ಇರಲಿಲ್ಲ, ವಿಷ ಕಾರ್ತಾರೆ ಇಲ್ಲಿ ಗಿಲ್ಲಿಯವರು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಎಲ್ಲರೂ ಕೊಡ್ತಿರೋದು ಏನಪ್ಪ ಅಂತಂದ್ರೆ ಅವರು ಕಾಮಿಡಿ ಮಾಡ್ಬೇಕಾದ್ರೆ ಇನ್ನೊಬ್ಬರನ್ನ ಕೆಳಗೆ ಹಾಕ್ಬಿಟ್ಟು ಕಾಮಿಡಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟರು. ಒಬ್ಬರು ಹಳ್ಳಕ್ಕೆ ಬಿದ್ದರೆ ಎಲ್ಲರೂ ಕೂಡ ಈಸಿಯಾಗಿ ಹಳ್ಳಕ್ಕೆ ಬೀಳ್ತಾರೆ ಅಂತ ಹೇಳ್ತಾರಲ್ಲ, ಇದು ನೀಟಾಗಿ ಗೊತ್ತಾಗುತ್ತೆ ಯಾರ್ಯಾರು ಹಳ್ಳಕ್ಕೆ ಬಿದ್ದಿದ್ದಾರೆ ಅಂತ ಬಿಟ್ಟು. ಕಾವ್ಯ ಅವ್ರದ್ದು ನೋಡಿ ಪ್ರೋಮೋದಲ್ಲಿ ಬಿಟ್ಟಾಗ ಇಲ್ಲಿ ಏನಪ್ಪ ಕಾವ್ಯ ಅವರು ಈ ರೀತಿ ಹಾವ ಕುಕ್ಬಿಟ್ರು, ಕಚ್ಚಿಬಿಟ್ರು, ಇವ್ರಿಗೆ ವಿಷ ಕಾರ್ಬಿಟ್ರು ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸುತ್ತೆ. ಅದಕ್ಕೆ ಹೇಳೋದು ಕೆಲವೊಂದ್ಸತಿ ಎಪಿಸೋಡ್ ನೋಡಿದಾಗ ನೀಟಾಗಿ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು. ಅವರು ನೆಗೆಟಿವ್ ಆಗೇ ತೋರಿಸಿದ್ರು ಕೂಡ, ಬಟ್ ಇಲ್ಲಿ ಎಪಿಸೋಡ್ ನೋಡಿದಾಗ ಅದು ಪಾಸಿಟಿವ್ ಆಗೇ ಇಲ್ಲಿ ಇತ್ತು. ಲ್ಯಾಡರು ಮತ್ತು ಇಲ್ಲಿ ವಿಷಕಾರಿ ಎರಡನ್ನೂ ಕೂಡ ಇಲ್ಲಿ ಗಿಲ್ಲಿಯವ್ರಿಗೆ ಕೊಟ್ಟರು. ಹೌದು, ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಸೂಕ್ಷ್ಮವಾದ ವಿಚಾರಗಳಲ್ಲಿ ಇರುತ್ತೆ, ಕಾವು ಅಂತ ಕರೆಯೋದು ಅವ್ರಿಗೇನೋ ಇಷ್ಟ ಆಗುತ್ತೆ. ಯಾಕಂದ್ರೆ ಅವರಿಬ್ರು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಏನಾದರೂ ಮಾತಾಡಲಿ, ಬಟ್ ಬೇರೆಯವ್ರು ಅದನ್ನು ಕೇಳಿಸ್ಕೊಂಡಿರಲ್ಲ. ಬೇರೆಯವ್ರು ಎಲ್ಲರೊಳಗಡೆ ಕೂಗಿದಾಗ ಅದು ಬೇರೆಯವ್ರಿಗೆ ಬೇರೆ ರೀತಿ ಪೋಟ್ರೆ ಆಗಿದೆ. ಅಶ್ವಿನಿ ಅವರು ಕೂಡ ನೀವು ನೋಡ್ಬೋದು ಯಾವ ರೀತಿ ಮಾತಾಡಿದ್ರೆ, ಫ್ರೀ ಪ್ರಾಡಕ್ಟು, ಬಕೆಟು ಅಂತ ಅಂದ್ಬಿಟ್ಟು ಈ ರೀತಿ ಮಾತಾಡಿರಲ್ಲ, ಅವ್ರಿಗೂ ಕೂಡ ಹರ್ಟ್ ಆಗಿದೆ. ಅದಕ್ಕೆ ಇಲ್ಲಿ ಲ್ಯಾಡರು ಮತ್ತು ಇಲ್ಲಿ ವಿಷಕಾರಿ ಎರಡನ್ನೂ ಕೂಡ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಕೊಟ್ಟರು. ಮತ್ತು ಅವ್ರ ಪರ ಸ್ಟ್ಯಾಂಡ್ ತಗೊಳ್ಳೋದಿರ್ಬೋದು, ಅವರಿಂದ ತುಂಬ ನಕ್ಕಿದ್ದೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದಕ್ಕೆ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದರೆ
ಎರಡೂ ಕೂಡ ಸಮವಾಗಿ ನಮ್ಮ ಜೀವನದಲ್ಲಿ ನಾವು ಅನ್ಕೊಂತೀವಿ ಯಾವಾಗಲೂ ಕೂಡ ಇವರೊಬ್ಬರೇ ನಮಗೆ ಪರ್ಫೆಕ್ಟು ಅಂತ ಅಂದ್ಬಿಟ್ಟು, ಒಂದು ನಗು ಇರ್ಬೋದು ಅಳು ಇರ್ಬೋದು ಎರಡರಲ್ಲೂ ಕೂಡ ಅವರೇ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವರು ಇಲ್ಲಿ ಹೇಳಿದ್ರು. ಅದು ತುಂಬಾ ಖುಷಿ ವಿಚಾರ. ಯಾರು ಕೂಡ ನೀವು ಅಬ್ಸರ್ವ್ ಮಾಡಿ, ಒಂದು ವಿಷಕಾರಿ ಅಂದರೆ ಬೇರೆಯವ್ರಿಗೆ ಕೊಟ್ಟರು, ಮತ್ತು ಇಲ್ಲಿ ಲ್ಯಾಡರ್ ಅಂತಂದರೆ ಇನ್ನೊಬ್ರು ಕೊಟ್ಟರು. ಅಂದರೆ ಈ ಎರಡು ಆಪ್ಷನ್ನ ಇಟ್ಕೊಂಡ್ರು. ಇಲ್ಲಿ ಕಾವ್ಯ ಅವ್ರು ಮಾತ್ರ ಒಂದೇ ಆಪ್ಷನ್ ಇಟ್ಕೊಂಡಿದ್ರು, ಅದು ಗಿಲ್ಲಿಯವರು. ಇಲ್ಲಿ ನಕ್ರು ಅಷ್ಟೇ ಹತ್ರು ಅಷ್ಟೇ, ಎರಡೂ ಕೂಡ ಗಿಲ್ಲಿಯವರಿಂದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಸಮಥಿಂಗ್ ವರ್ಡ್ಸ್ ಎಲ್ಲ ಇಲ್ಲಿ ಯೂಸ್ ಮಾಡಿಬಿಟ್ಟು ತುಂಬಾ ಚೆನ್ನಾಗಿ ಹೇಳಿದ್ರು ಒಟ್ಟಿನಲ್ಲಿ. ನೆಕ್ಸ್ಟ್ ಇಲ್ಲಿ ಧನುಷ್ ಅವ್ರು ಬರ್ತಾರೆ, ಲ್ಯಾಡರ್ನ ಅಭಿ ಅವರು ಕೊಡ್ತಾರೆ, ಮತ್ತೆ ವಿಷಕಾರಿ ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರಿಗೆ ಕೊಡ್ತಾರೆ. ನೆಕ್ಸ್ಟ್ ಅಭಿ ಅವರು ಧನುಷ್ ಅವ್ರಿಗೆ ಲ್ಯಾಡರ್ ಅಂತಾರೆ, ಸೂರಜ್ ಅವ್ರಿಗೆ ಇಲ್ಲಿ ವಿಷಕಾರಿ ಅಂತ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಮಾಳು ಅವ್ರು ಬರ್ತಾರೆ, ಅಭಿ ಅವ್ರನ್ನ ಇಲ್ಲಿ ಲ್ಯಾಡರ್ ಅಂತ ತಗೊಂತಾರೆ. ನೆಕ್ಸ್ಟ್ ಇಲ್ಲಿ ಗಿಲ್ಲಿ ಅವ್ರಿಗೆ ವಿಷಕಾರಿ ಅಂತ ಕೊಡ್ತಾರೆ. ಇಲ್ಲಿ ಮಾಳು ಅವ್ರು ಮಾಡ್ತಿರೋ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ಕೆಲವೊಬ್ಬರಿಗೆ ಕೊಡ್ಬೇಕಾದ್ರೆ ಅವರು ಸರಿಯಾಗಿ ಯೋಚನೆ ಮಾಡಲ್ಲ. ಯಾರಾದ್ರೂ ಏನಾದ್ರು ಹಳ್ಳಕ್ಕೆ ಬಿದ್ದಿದ್ರು ಅಂತಂದ್ರೆ, ಅಂದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಯಾರ್ಯಾರು ಏನೇನು ಕೊಟ್ಟಿರ್ತಾರೆ, ಮಾಡೋರು ಅವರೊಂದು ಒಪಿನಿಯನ್ ಹಂಚ್ಕೊಂತಲ್ಲ. ಬೇರೆಯವ್ರು ಯಾರಾದ್ರೂ ಏನಾರ ಹೇಳಿದ್ರೆ ಅದನ್ನ ಇಲ್ಲಿ ತಗೊಂತಿದ್ದಾರೆ. ಅದಕ್ಕೆ ಇವಾಗೂ ಕೂಡ ನೀವು ಅಬ್ಸರ್ವ್ ಮಾಡಿ, ಅವರು ಡೇಂಜರ್ ಝೋನಲ್ಲಿ ಇಲ್ಲಿ ಇದ್ದಿದ್ದು. ಅದಕ್ಕೆ ಬಾಟಮ್ 3 ಅವರೇ ಇಲ್ಲಿ ಕಾಣಿಸ್ಕೊಂಡಿದ್ದು. ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ, ಬೇರೆಯವ್ರ ಒಪಿನಿಯನ್ನ ನಮ್ಮ ಒಪಿನಿಯನ್ ಅಂತ ಇಲ್ಲಿ ಹೇಳಬಾರ್ದು. ನಮ್ದು ಇಲ್ಲಿ ಏನೊಂದು ಒಪಿನಿಯನ್ ಇದೆ ಅದನ್ನ ಇಲ್ಲಿ ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಮಾಳುವರು ಸ್ವಲ್ಪ ಇಲ್ಲಿ ಎಡುತ್ತಿದ್ದಾರೆ ಈ ತರ ಒಂದು ವಿಚಾರದಲ್ಲಿ. ಸ್ವಲ್ಪ ಅವರು ಅದನ್ನ ಸರಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅವರು ಕೂಡ ಬೇಗ ಹೊರಗಡೆ ಬರ್ತಾರೆ. ಯಾಕಂದ್ರೆ ಫಿನಾಲೆ ಕೂಡ ಹತ್ರ ಇದೆ, ಫೈನಲ್ಗೆ ಹೋಗೋದು ತುಂಬಾನೇ ಕಷ್ಟ ಆಗುತ್ತೆ ಈ ರೀತಿಯಾದ ಒಂದು ಒಪಿನಿಯನ್ ಕೊಡ್ತಾ ಇದ್ರೆ. ನೆಕ್ಸ್ಟ್ ಇಲ್ಲಿ ಧ್ರುವಂತ್ ಅವ್ರು ಬರ್ತಾರೆ, ಅಶ್ವಿನಿ ಅವರು ಒಳ್ಳೆಯವರು ಅಂತ ಅಂದ್ಬಿಟ್ಟು ಇಲ್ಲಿ ಅದೇ ಲ್ಯಾಡರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ, ಗಿಲ್ಲಿ ಅವ್ರನ್ನ ವಿಷಕಾರಿ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ನೋಡಿ ಧ್ರುವಂತ್ ಅವ್ರು ಯಾವ ರೀತಿ ಚೇಂಜ್ ಆಗ್ತಾರೆ ಅಂತಂದ್ರೆ, ಆ ವೀಕಲ್ಲಿ ಎಷ್ಟು ಬೈದಿದ್ರು ಅಶ್ವಿನಿ ಅವ್ರು ಸರಿ ಇಲ್ಲ, ಹಿಂದೊಂದು ಮುಂದೊಂದು ಮಾತಾಡ್ತಾರೆ ಅಂತ ಇಲ್ಲಿ ಗಿಲ್ಲಿಯವ್ರ ಹತ್ರನೇ ಬಂದು ಹೇಳಿದ್ರು. ನೀನೊಬ್ಬನೇ ಮಗ ಇಲ್ಲಿ ಕರೆಕ್ಟಾಗಿ ಆಡ್ತಾ ಇರೋದು, ನಿನಗಂತೂ ಇಲ್ಲಿ ಸಿಕ್ಕಾಪಟ್ಟೆ ಗಡ್ಸ್ ಇದೆ, ಹಾಗಿದೆ ಹೀಗಿದೆ ಅಂತ ಮಾತಾಡಿದ್ರು. ಇವಾಗ ನೋಡಿದ್ರೆ ಗಿಲ್ಲಿ ವಿಷ ಕಾರ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಇವರೇ ವಿಷ ಕಾರ್ತಾ ಇದಾರೆ, ಅವ್ರ ಮನಸ್ಸಲ್ಲಿ ಸಿಕ್ಕಾಪಟ್ಟೆ ವಿಷ ಇದೆ. ಅದನ್ನ ಯಾವಾಗ ಯಾರ ಹತ್ರ ಕಕ್ತಾರೆ ಅಂತಂದ್ರೆ, ಇವ್ರ ವಿರುದ್ಧ ಏನಾದ್ರು ಮಾತಾಡ್ಬಿಟ್ರೆ ಅವಾಗ ಇಲ್ಲಿ ಧ್ರುವಂತವ್ರಿಗೆ ಇಷ್ಟ ಆಗಲ್ಲ, ಹೋಗ್ಬಿಟ್ಟು ಅವ್ರಿಗೆ ತಂದಿಡೋ ಕೆಲಸನ ಇಲ್ಲಿ ಮಾಡ್ತಿದ್ದಾರೆ. ಈ ಒಂದು ತಂದಿಡೋ ಕೆಲಸನ ಮಾಡೋದು ಮತ್ತೆ ಏನೋ ಒಂದು ವಿಚಾರ ಇತ್ತು ಅಂತಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಅದನ್ನ ಅಬ್ಸರ್ವ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಿಂದೊಂದು ಮುಂದೊಂದು ಮಾತಾಡ್ತಾ ಇದ್ದಾರೆ. ಮುಂದೆ ಇದ್ದಾಗ ಚೆನ್ನಾಗಿ ಮಾತಾಡೋದು, ಮತ್ತೆ ಅವ್ರ ಹಿಂದೆ ಬಂದಾಗ ಅವ್ರ ಬೆನ್ನಿಂದೆ ಇದ್ದಾಗ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದನ್ನ ಇಲ್ಲಿ ಮಾಡಬಾರ್ದು. ನೋಡಿ, ಹಿಂದೆ ಮುಂದೆ ಯೋಚನೆ ಮಾಡಿದೆ ಇಲ್ಲಿ ಮಾತಾಡ್ತಾನೆ, ಹೀನಾಯವಾಗಿ ಮಾತಾಡ್ತಾನೆ ಅಂತ ಇಲ್ಲಿ ಹೇಳಿದ್ರು. ಹೀನಾಯವಾಗಿ ಇಲ್ಲಿ ಮಾತಾಡ್ತಾ ಇರೋದೇ ಧ್ರುವಂತ್ ಅವರು. ಅವ್ರು ಕೊಡೋ ರೀಸನ್ ಇರುತ್ತಲ್ಲ, ನಿಜವಾಗ್ಲೂ ಕೂಡ ರೀಸನ್ಗಳು ಒಂದು ಚೂರು ಕೂಡ ಕರೆಕ್ಟ್ ಆಗಿರಲ್ಲ, ಪ್ರಾಪರ್ ಆಗಿರಲ್ಲ. ಒಟ್ಟಲ್ಲಿ ಧ್ರುವಂತ್ ಅವ್ರಿಗೆ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಇಲ್ಲಿ ಹೀನಾಯವಾಗಿ ಮಾತಾಡ್ತಾರೆ. ಅವ್ರ ಕಾಮಿಡಿ ಕೂಡ ಇಲ್ಲಿ ಇಷ್ಟ ಆಗ್ತಲ್ಲ ಅಂತ ಇಲ್ಲಿ ಗೊತ್ತಾಗ್ತದೆ. ಅವರಂತೂ ಕಾಮಿಡಿ ಮಾಡಲ್ಲ, ಅಟ್ಲೀಸ್ಟ್ ಕಾಮಿಡಿ ಮಾಡೋರ್ನ ನೋಡಿದ್ರು ಕೂಡ ಅವ್ರಿಗೆ ಆಗಲ್ಲ ಅಂತ ಇದರಿಂದನೇ ಇಲ್ಲಿ ಗೊತ್ತಾಗ್ತದೆ. ವೀಕ್ಷಕರ, ಈ ಒಂದು ಚಟುವಟಿಕೆಯಲ್ಲಿ ಇಲ್ಲಿ ಗಿಲ್ಲಿಯವರಿಗೆ ಹೈಯೆಸ್ಟ್ ಆಗಿ ಕೊಟ್ಟಿದ್ದು ವಿಷಕಾರಿ ಅಂತ ಅಂದ್ಬಿಟ್ಟು, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಯಾರ್ಯಾರು ಇಲ್ಲಿ ವಿಷಕಾರಿ ಅಂತ ಕೊಟ್ಟರು ಮತ್ತೆ ಯಾರ್ಯಾರು ಲ್ಯಾಡರ್ ಅಂತ ಕೊಟ್ಟರು, ಈ ಒಂದು ವಿಚಾರಗಳ ಬಗ್ಗೆ ಯಾರ್ಯಾರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾರು ಕರೆಕ್ಟ್ ಆಗಿ ಕೊಟ್ಟರು, ಯಾರು ತಪ್ಪಾಗಿ ಕೊಟ್ಟರು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ಒಂದು ಚಟುವಟಿಕೆ ಮುಗ್ದಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಸೇಫ್ ಆಗೋದು, ಇಲ್ಲಿ ಕಾವ್ಯ ಅವರು ಸೇಫ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಾದ್ಮೇಲೆ ಒಂದು ಡ್ಯಾನ್ಸ್ ಮಾಡಿಸ್ತಾರೆ. ಇಲ್ಲಿ ಅಷ್ಟೊಂದೇನು ಡ್ಯಾನ್ಸ್ ಮಾಡಲಿಲ್ಲ ಯಾರು ಕೂಡ. ಒಂದು ರಾಶಿಕಾ ಅವರು ಮತ್ತೆ ರಘು ಅವ್ರು ಮಾಡಿ ಅಂತಾರೆ. ರಘು ಅವ್ರು ಇದಕ್ಕೆ ಒಪ್ಪಲ್ಲ, ಅಶ್ವಿನಿ ಅವ್ರನ್ನ ಕೊಡಬೇಕಿತ್ತೇನೋ ಅದಕ್ಕೆ ಇಲ್ಲಿ ಮಾಡಲ್ಲ ಅಂತಾರೆ. ಆನಂತರ ಇಲ್ಲಿ ರಜತ್ ಅವ್ರು ಮಾಡಿ ಅಂತ ಹೇಳ್ತಾರೆ. ಸಾಂಗ್ ಕೂಡ ಇಲ್ಲಿ ಹಾಕ್ತಾರೆ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಇಲ್ಲಿ ರಜತ್ ಅವರು ಯಾರನ್ನೇ ಅವ್ರ ಪೇರಾಗಿ ಕೊಟ್ಟರು ಕೂಡ ತುಂಬಾ ಚೆನ್ನಾಗಿ ಎಫರ್ಟ್ ಆಗ್ತಾರೆ, ತುಂಬಾ ಚೆನ್ನಾಗಿ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಬಿಟ್ಟು ಇಲ್ಲಿ ಡ್ಯಾನ್ಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡೋದು, ಕಳೆದ ಸೀಸನ್ ಕೂಡ ಇದೇ ರೀತಿ ಮಾಡಿದ್ರು. ಒಂದು ಇವ್ರ ಜೊತೆ ಕೊಟ್ಟರು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ. ಅಂದ್ರೆ ಅವ್ರ ಜೊತೆ ಯಾರೇ ಬಂದ್ರು ಕೂಡ, ಏನೇ ಒಂದು ದ್ವೇಷ ಇದ್ರೂ ಕೂಡ ಅದನ್ನ ಮರೆತು ಬಿಟ್ಟು ಅದನ್ನ ಡ್ಯಾನ್ಸ್ ಆಡ್ತಾರೆ. ಅಟ್ ಪ್ರೆಸೆಂಟ್ ವೀಕಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು ಅಂತಾನೆ ಹೇಳ್ಬೋದು. ಸಖತ್ ಇಲ್ಲಿ ಅವ್ರದ್ದೇನೇ ಇದ್ರು ಕೂಡ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಇದಾದ್ಮೇಲೆ ಎಲ್ಲರಿಗಿಂತ ಎಕ್ಸಲೆಂಟ್, ಬೊಂಬಾಟ್, ಮಾರ್ವೆಲೆಸ್ ಅಂತ ಅಂದ್ರೆ ಇಲ್ಲಿ ಅಶ್ವಿನಿ ಅವ್ರ ಡ್ಯಾನ್ಸ್ ಮತ್ತೆ ಗಿಲ್ಲಿ ನಟ ಅವ್ರ ಡ್ಯಾನ್ಸ್. ಈ ಏಜಲ್ಲೂ ಕೂಡ ಇಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡ್ತಾರೆ ಅಂತಂದ್ರೆ ಅಪ್ರಿಶಿಯೇಟ್ ಮಾಡಲೇಬೇಕು, ಬೇರೆ ಏನೇ ವಿಚಾರ ಇರಲಿ. ಬಟ್ ಇಲ್ಲಿ ಕಲೆ ಅಂತ ಬಂದಾಗ, ಕಲಾವಿದರು ಅಂತ ಬಂದಾಗ ಅಶ್ವಿನಿ ಅವರಂತೂ ಸಖತ್ತಾಗಿ ಈ ಒಂದು ಡ್ಯಾನ್ಸ್ ಅಲ್ಲಿ ಕಾಣಿಸ್ಕೊಂಡ್ರು. ಹೌದು, ಇಲ್ಲಿ ಗಿಲ್ಲಿ ನಟ ಅವ್ರ ಜೊತೆ ಇಲ್ಲಿ ಒಂದು ಡ್ಯಾನ್ಸ್ ಕೂಡ ಪರ್ಫಾರ್ಮೆನ್ಸ್ ಕೊಡಬೇಕಿತ್ತು, ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಮಾಡಿದ್ರು. ಈ ಒಂದು ಪೇರು ಜಗಳ ಆಡ್ಲಿ ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಮಾತಾಡ್ಲಿ ತುಂಬಾನೇ ಇಲ್ಲಿ ಇಷ್ಟಪಡ್ತಾರೆ. ಅವ್ರು ಜಗಳ ಆಡಿದ್ರು ಇಷ್ಟಪಡ್ತಾರೆ, ಜಗಳ ಆಡ್ಲಿಲ್ಲ ಅಂದ್ರೂ ಕೂಡ ಇಲ್ಲಿ ಇಷ್ಟಪಡ್ತಾರೆ. ಒಟ್ಟಿನಲ್ಲಿ ಗಿಲ್ಲಿ ಅವ್ರ ಜೊತೆ ಇಲ್ಲಿ ಅಶ್ವಿನಿ ಅವರ ನೋಡಕ್ಕೆ ಎಲ್ಲರೂ ಕೂಡ ತುಂಬಾನೇ ಇಷ್ಟಪಡ್ತಾ ಇದ್ದಾರೆ. ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವಿಟಿ ಆಗಿರ್ಬೋದು. ಒಟ್ಟಿನಲ್ಲಿ ಗಿಲ್ಲಿ ಅವ್ರ ಜೊತೆ ಇಲ್ಲಿ ಅಶ್ವಿನಿ ಅವರು ಡ್ಯಾನ್ಸ್ ಮಾಡಿದ ಎನರ್ಜಿ ಅಂತೂ ಸಖತ್ತಾಗಿತ್ತು. ಅದಕ್ಕೆ ಇಲ್ಲಿ ಅಪ್ರಿಶಿಯೇಟ್ ಕೂಡ ಇಲ್ಲಿ ಮಾಡಿದ್ದು. ರಾಶಿಕ್ ಅವರು ರಜತ್ ಅವ್ರು ಮಾಡಿದಾಗ ಅಷ್ಟೊಂದು ಅಪ್ರಿಶಿಯೇಟ್ ಮಾಡಲಿಲ್ಲ, ತುಂಬಾನೇ ಅಪ್ರಿಶಿಯೇಟ್ ಮಾಡಿದಾರಪ್ಪ ಅಂತಂದ್ರೆ ಗಿಲ್ಲಿ ಅವ್ರಿಗೆ ಮತ್ತೆ ಅಶ್ವಿನಿ ಅವ್ರಿಗೆ. ಹೌದು, ತುಂಬಾ ಚೆನ್ನಾಗಿ ಇಲ್ಲಿ ಜುಮ್ ಜುಮ್ ಆಯಾ ಅಂತಂದ್ಬಿಟ್ಟು ಸೌಂಡ್ ಕೇಳಬೇಕು, ಅಲ್ಲಿ ಕೂತಿರ್ತಾರಲ್ಲ ಆಡಿಯನ್ಸ್ದು ಎಷ್ಟು ಸೌಂಡ್ ಇತ್ತು ಅಂತಂದ್ರೆ ಸಖತ್ ವಿಜಿಲ್ ಎಲ್ಲ ಹೊಡಿತಿದ್ರು, ಅಷ್ಟೊಂದು ಸೌಂಡ್ ಇತ್ತು. ಅಶ್ವಿನಿ ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು ಡ್ಯಾನ್ಸ್ ಮಾಡಿದಾಗ ಫಸ್ಟಿಗೆ ಇಲ್ಲಿ ಕೇಳ್ತಾರೆ ಗಿಲ್ಲಿಯವ್ರು ಬಂದು ನಿಂತಾಗ ಇಲ್ಲಿ ಕಾವ್ಯ ಅವ್ರು ಬರಲಿ ಅಂತ ಅಂದ್ಬಿಟ್ಟು. ಕಾವ್ಯ ಅವ್ರು ಒಪ್ಕೊಳ್ಳಲ್ಲ, ಅದು ಗೊತ್ತಿತ್ತು ಬಿಡಿ, ಯಾಕಂದ್ರೆ ಗೊತ್ತಲ್ವಾ ಬೇಕು ಅಂತ ಅಂದ್ಬಿಟ್ಟು ಬೇಕು ಅಂತ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ ಕಾವ್ಯ ಅವರು ಅಂತ ಅಂದ್ಬಿಟ್ಟು. ಅದಕ್ಕೆ ಕಾವ್ಯ ಅವ್ರು ಹುಷಾರಾಗ್ಬಿಟ್ರು. ಆದರೆ ಅಶ್ವಿನಿ ಅವ್ರು ಬಂದ್ಬಿಟ್ಟು ಇಲ್ಲಿ ಡ್ಯಾನ್ಸ್ ಮಾಡಿದ್ರು, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ನಿಮಗೆ ಈ ಡ್ಯಾನ್ಸ್ ಬಗ್ಗೆ ಏನು ಅನಿಸ್ತು?
ಅನಿಸ್ತು. ಇಲ್ಲಿ ರಾಶಿಕಾ ಅವ್ರದ್ದು ರಜತ್ ಅವ್ರ ಡ್ಯಾನ್ಸ್ ಇಷ್ಟ ಆಯ್ತಾ, ಇಲ್ಲ ಅಂತಂದ್ರೆ ಗಿಲ್ಲಿ ಅವ್ರದ್ದು ಮತ್ತು ಇಲ್ಲಿ ಅಶ್ವಿನಿ ಅವ್ರದ್ದು ಡ್ಯಾನ್ಸ್ ಇಷ್ಟ ಆಯ್ತಾ, ಇದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಇದಾಗಿದ ತಕ್ಷಣ ಎಸ್ ಆರ್ ನೋ ರೌಂಡ್ ಬರುತ್ತೆ. ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿರೋ ಕ್ವಶನ್ಗಳಿತ್ತು. ಸೂರಜ್ ಅವ್ರ ಬಗ್ಗೆ ಕೇಳಿದಿರ್ಬೋದು, ಮತ್ತು ಅವರು ಬೊಬ್ಲಿ ಅಂತ ಅಂದ್ಬಿಟ್ಟು ನಿಮಗೆ ಅನಿಸ್ತಾರೆ. ನಿಜವಾಗ್ಲೂ ಕೂಡ ಅವರು ಒಬ್ಬರ ಜೊತೆ ಕುತ್ಕೊಂಡು ಬೊಬ್ಲಿಯಾಗಿ ಇಲ್ಲಿ ಮಾತಾಡ್ತಾರೆ. ಹೌದು, ಎಲ್ಲರ ಜೊತೆನೂ ಕೂಡ ಅದೇ ರೀತಿ ಇರಲ್ಲ ಅಂತ ರಕ್ಷಿತ್ ಅವ್ರು ಹೇಳೋದು ಅದು ಕರೆಕ್ಟೇ. ಅವ್ರು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬರು ಕೂಡ ರಕ್ಷಿತ್ ಅವರು ಸೂರಜ್ ಅವ್ರ ಜೊತೆನೂ ಜಾಸ್ತಿ ಮಾತಾಡಿದ್ದಾರೆ. ಅವ್ರಿಗೆ ಗೊತ್ತು ಯಾರ ಜೊತೆ ಅವರು ಕಂಫರ್ಟ್ ಇದೆ ಅವ್ರ ಹತ್ರ ಹೋಗಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಎಲ್ಲಾ ವಿಷಯದಲ್ಲೂ ಕೂಡ ಇಲ್ಲಿ ಮೂಗ್ ತೋರಿಸ್ತಾರೆ ಗಿಲ್ಲಿಯವರು ಅಂತ ಇಲ್ಲಿ ಕೇಳ್ತಾರೆ. ನಿಮಗೇನಾದ್ರೂ ಆಗ ಅನ್ಸುತ್ತಾ ವೀಕ್ಷಕರೇ, ಗಿಲ್ಲಿಯವರು ಬೇಕು ಅಂತಾನೆ ಹೋಗ್ಬಿಟ್ಟು ಮೂಗ್ ತೂರ್ಸ್ಕೊಂಡು ಮಾತಾಡೋದು ಮತ್ತೆ ಫೂಟೇಜ್ಗೋಸ್ಕರ ಆ ರೀತಿಯಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ರಿಗೂ ಕೂಡ ಒಂದು ಒಪಿನಿಯನ್ ಇರುತ್ತೆ ಅಲ್ವಾ. ಯಾಕಂದ್ರೆ ಎಲ್ಲಾ ವಿಚಾರದಲ್ಲೂ ಕೂಡ ಇಲ್ಲಿ ಗಿಲ್ಲಿಯವರು ಹೋಗಿಲ್ಲ. ಅವರೇ ಇಲ್ಲಿ ಹೇಳಿದ್ರು, ಯಾಕಂತಂದ್ರೆ ಅಶ್ವಿನಿ ಅವರು ಧ್ರುವಂತ್ ಅವರು ಮಾತಾಡ್ತಾ ಇರ್ತಾರೆ, ಅಲ್ಲಿ ನಾನು ಮಧ್ಯೆ ಹೋಗಿ ಮಾತಾಡೋದ್ರಲ್ಲಿ ಏನಿರುತ್ತೆ ಅಂತ ಅಂದ್ಬಿಟ್ಟು. ಹೌದು, ಅವ್ರು ಹೇಳಿದ್ ಕರೆಕ್ಟೇ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಗಿಲ್ಲಿಯವರು ಬೇಕು ಅಂತಾನೆ ಮೂಗ್ ತೂರ್ಸ್ಕೊಂಡು ಮಾತಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಇಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಆದ್ಮೇಲೆ ಕಂಟೆಸ್ಟೆಂಟ್ಗಳನ್ನ ಇಲ್ಲಿ ಸೇವ್ ಮಾಡ್ತಾರೆ. ಒಂದು ಸ್ಪಂದನ ಅವ್ರು ಸೇವ್ ಆಗ್ತಾರೆ, ನೆಕ್ಸ್ಟ್ ಇಲ್ಲಿ ರಾಶಿಕಾ ಅವರು ಇಲ್ಲಿ ಸೇವ್ ಆಗ್ತಾರೆ. ಸ್ಪಂದನ ಅವ್ರದ್ದು ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡಿದ್ರು, ಯಾಕಂದ್ರೆ ಅವ್ರು ಕಾಲಿಗೆ ಏಟಾಗಿತ್ತು. ಮನೆಯವರು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಧನುಷ್ ಅವ್ರು ಇರ್ಬೋದು, ಅಭಿ ಅವ್ರು ಇರ್ಬೋದು, ಮತ್ತೆ ಕಾವ್ಯ ಅವ್ರು ಇರ್ಬೋದು, ಪರ್ಸನಲ್ ಕೆಲಸಗಳೆಲ್ಲ ಇಲ್ಲಿ ಮಾಡ್ಕೊಟ್ರು ಅಂತ ಅವ್ರು ಇಲ್ಲಿ ಹೇಳಿದ್ರು. ಕಣ್ಣಲ್ಲಿ ನೀರು ಕೂಡ ಇಲ್ಲಿ ಹಾಕಿದ್ರು. ಕಾವ್ಯ ಅವರು ಕೂಡ ಇಲ್ಲಿ ಹತ್ರು, ಸ್ಪಂದನ ಅವರು ಕೂಡ ಇಲ್ಲಿ ಹತ್ರು. ಮತ್ತಿಲ್ಲಿ ನೋಡಿ ಅಶ್ವಿನಿ ಅವರು ಕೂಡ ಇಲ್ಲಿ ಅವ್ರನ್ನ ಹೋಗಿ ಹಗ್ ಮಾಡಿಬಿಟ್ಟು ಮಾತಾಡಿಸಿದ್ರಂತೆ, ಏನು ಕೂಡ ಆಗಲ್ಲ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿದ್ರಂತೆ. ಹೌದು, ಕೆಲವೊಂದು ವಿಚಾರದಲ್ಲಿ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಇಲ್ಲಿ ಇದ್ದಾರೆ. ಬಟ್ ಬೇಡದಿರೋ ಮ್ಯಾಟ್ರಿಗೆ ಇಲ್ಲಿ ತಲೆ ಹಾಕ್ಬಿಟ್ಟು ಬೇಡದಿರೋ ವಿಚಾರಗಳನ್ನ ಮಾತಾಡಿದಾಗ ಬೇರೆಯವ್ರ ಬಗ್ಗೆ ಅದು ಹರ್ಟ್ ಆಗುತ್ತೆ. ಇವ್ರಿಗೆ ಹೆಂಗೆ ಹರ್ಟ್ ಆಗುತ್ತೋ ಅವ್ರಿಗೂ ಕೂಡ ಅದೇ ರೀತಿ ಹರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಅವ್ರು ಎಲ್ಲದರಲ್ಲೂ ಓಕೆ. ಬಟ್ ಕೆಲವೊಂದು ವಿಚಾರಗಳನ್ನ ಮ್ಯಾನಿಪ್ಯುಲೇಟ್ ಮಾಡೋದಿರ್ಬೋದು, ಮತ್ತು ಇಲ್ಲಿ ಇವರೇ ಮೂಗ್ ತೋರಿಸಿರ್ತಾರೆ ಬೇರೆಯವ್ರ ವಿಚಾರದಲ್ಲಿ, ಬೇರೆಯವ್ರಿಗೆ ಹೇಳ್ತಾರೆ ಇಲ್ಲ ಇವ್ನು ಮೂಗ್ ತೋರಿಸ್ತಾನೆ ಅಂತ ಅಂದ್ಬಿಟ್ಟು. ಈ ಥರ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ಕರೆಕ್ಟ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಬಾಟಮಲ್ಲಿ ಇದ್ದಿದ್ದು ಸೂರಜ್ ಅವರು, ಮಾಳು ಅವರು, ಮತ್ತು ಇಲ್ಲಿ ಅಭಿ ಅವರು, ಕೊನೆಯದಾಗಿ ಇಲ್ಲಿ ಅಭಿ ಅವರು ಎಲಿಮಿನೇಟ್ ಆಗಿ ಬರ್ತಾರೆ. ಟೋಟಲ್ ಆಗಿ ಸ್ವಲ್ಪ ಅವ್ರಿಗೆ ಲಕ್ಕಿತ್ತು, ಇಷ್ಟು ಒಂದು 2-3 ವಾರದಲ್ಲಿ ಲಕ್ಕಿತ್ತು, ಇಲ್ಲ 2-3 ವಾರಗಳ ಹಿಂದೆನೇ ಬರ್ಬೋದಿತ್ತು ಅಂತ ನನಗನ್ನಿಸ್ತು. ಸದ್ಯಕ್ಕೆ ಇವಾಗ ಈ ವೀಕು ಇಲ್ಲಿ ಅಭಿ ಅವರು ಹೊರಗಡೆ ಬಂದಿದ್ದಾರೆ, ಎಲಿಮಿನೇಟ್ ಆಗಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಗೆ ಏನಿಸುತ್ತೆ ವೀಕ್ಷಕರ? ಇವತ್ತಿನ ಎಪಿಸೋಡ್ ನೋಡಿ ನಿಮಗೇನು ಅನ್ನಿಸ್ತು? ಚಟುವಟಿಕೆ ಇರ್ಬೋದು, ಎಸ್ ಆರ್ ನೋ ಇರ್ಬೋದು, ಮತ್ತು ಡ್ಯಾನ್ಸ್ ವಿಚಾರ ಇರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ನಿಮಗೇನು ಅನ್ಸುತ್ತೆ? ಮತ್ತು ಇಲ್ಲಿ ಅಭಿ ಅವರು ಎಲಿಮಿನೇಟ್ ಆಗಿರೋ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.